ಶಾಲೆ ಶುರುವಿಗೆ ಸಂಬಂಧಪಟ್ಟ ಹಾಗೆ ಇವತ್ತು ಸರ್ಕಾರ ಅತ್ಯಂತ ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆ. ಶಾಲೆ ಆರಂಭಕ್ಕೆ ಬೇಕಾಗುವಂತ ಸಿದ್ಧತೆಯ ಬಗ್ಗೆ ಅತ್ಯಂತ ಮಹತ್ವದ ಸಭೆಯೊಂದನ್ನು ನಡೆಸೋದಕ್ಕೆ ಸರ್ಕಾರ ತೀರ್ಮಾನಿಸಿದ್ದು. ಇವತ್ತು ಶಾಲೆ ಆರಂಭದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಭೆ ನಡೆಯುತ್ತೆ. ಯಾವ್ಯಾವ ಮಾನದಂಡಗಳ ಆಧಾರದಲ್ಲಿ ಶಾಲೆಗಳು ಬಾಗಿಲನ್ನ ಓಪನ್ ಮಾಡ್ತವೆ, ಶಾಲೆಗಳನ್ನ ಆರಂಭಿಸಬೇಕು ಅನ್ನೋದಾದ್ರೆ ಅದಕ್ಕೆ ಬೇಕಾದಂತಹ ಮಾನದಂಡಗಳು ಯಾವುದು, ಹಂತ ಹಂತವಾಗಿ ಶೈಕ್ಷಣಿಕ ಚಟುವಟಿಕೆಯನ್ನು ಆರಂಭಿಸುವುದಕ್ಕೆ ಸರ್ಕಾರ ಪ್ಲಾನ್ ಮಾಡಿಕೊಳ್ತಾ ಇದೆ. ಹಾಗಿದ್ರೆ ಸರ್ಕಾರದ ಆ ಪ್ಲಾನ್ ಏನು? ಮಕ್ಕಳ ಸುರಕ್ಷತೆ, ಸಿಲೆಬಸ್ ಪೂರ್ಣಗೊಳಿಸುವ ಸವಾಲು ಎದುರಿಸುವುದು ಹೇಗೆ? ವಿದೇಶಿ ಶೈಕ್ಷಣಿಕ ಮಾದರಿ ಅನುಸರಿಸಿಕೊಂಡು ಶಾಲೆಯನ್ನು ಆರಂಭಿಸುವುದಕ್ಕೆ ಪ್ಲಾನ್ ಏನಾದರೂ ಸರ್ಕಾರ ಮಾಡುತ್ತಾ? ಇದು ನಿಮ್ಮ ಮಕ್ಕಳ ಶಿಕ್ಷಣ ಮತ್ತು ಆರೋಗ್ಯದ ಅತಿ ದೊಡ್ಡ ಸುದ್ದಿ. ಇದು ಶಾಲೆ ಆರಂಭದ ಸಿದ್ಧತೆಯ ಬಗ್ಗೆ ಟಿವಿ9ನಲ್ಲಿ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀವಿ. ಸರ್ಕಾರ ಮಾಡಿಕೊಳ್ತಾ ಇರುವಂತಹ ಪ್ಲಾನ್ ಏನು, ಆ ಪ್ಲಾನ್ ನ ಪ್ರಕಾರ ಶಾಲೆಗಳನ್ನ ತೆರೆಯೋದಾದ್ರೆ ಸರ್ಕಾರ ಯಾವಾಗ ತೆರೆಯಬಹುದು, ಶಾಲೆಗಳನ್ನ ಆರಂಭಿಸೋದಕ್ಕೆ ಬೇಕಾಗಿರುವಂತಹ ಮಾನದಂಡ ಯಾವುದು, ಯಾವ್ಯಾವ ಆಧಾರದಲ್ಲಿ ಶಾಲೆಗಳನ್ನ ಓಪನ್ ಮಾಡೋದಕ್ಕೆ ಸರ್ಕಾರ ಪ್ಲಾನ್ ಮಾಡಿಕೊಳ್ತಾ ಇದೆ, ಇದೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಪಿನ್ ಟು ಪಿನ್ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತೀವಿ. ಇವತ್ತು ಸಭೆ ನಡೀತಾ ಇದೆ, ದೊಡ್ಡ ಮಟ್ಟದ ಸಭೆ ನಡೆಯುತ್ತೆ. ಇವತ್ತು ಸಚಿವ ಸುರೇಶ್ ಕುಮಾರ್ ಸೇರಿದಂತೆ ಶಿಕ್ಷಣ ಇಲಾಖೆಯ ಬಹುತೇಕ ಅಧಿಕಾರಿಗಳು ಹಾಜರಿರ್ತಾರೆ, ಶಿಕ್ಷಕರ ಸಂಘದವರು ಕೂಡ ಹಾಜರಿರ್ತಾರೆ. ಅದರ ಜೊತೆಗೆ ಬೇರೆ ಬೇರೆ ಭಾಗಗಳಿಂದಲೂ ಕೂಡ ಸಾಕಷ್ಟು ಜನ ತಜ್ಞರು ಕೂಡ ಭಾಗಿಯಾಗ್ತಾ ಇರೋದ್ರಿಂದ ದೊಡ್ಡ ಮಟ್ಟದ ಸಭೆ ಇದೆ. ಸಭೆಯಲ್ಲಿ ಚರ್ಚೆ ಆಗುವಂತಹ ವಿಚಾರಗಳು ಅತ್ಯಂತ ಮಹತ್ವದ ವಿಚಾರಗಳು. ರಾಜ್ಯದಲ್ಲಿ ಶಾಲೆಗಳ ಆರಂಭಕ್ಕೆ ಶುರುವಾಯ್ತಾ ಕೌಂಟ್ ಡೌನ್. ಇನ್ನು ಕೊರೋನಾ ಮಧ್ಯೆಯೂ ಸ್ಕೂಲ್ಗಳು ಓಪನ್ ಆಗೇ ಬಿಡ್ತಾವ ಅನ್ನುವಂಥದ್ದು. ಯಾಕೆಂದ್ರೆ ಕೊರೋನಾ ಸಂಕಷ್ಟ ಕಾಲದಲ್ಲಿ ಶಾಲೆಗಳನ್ನ ಓಪನ್ ಮಾಡೋದು ಎಷ್ಟು ಸರಿ ಅನ್ನುವಂಥ ಮಾತುಗಳು ಕೇಳಿ ಬಂದಿದ್ವು. ಇದೀಗ ಶಾಲೆಯನ್ನ ತೆರೆಯೋದಕ್ಕೆ ಅಂತೇಳಿ ಸರ್ಕಾರ ಪ್ಲಾನ್ ಮಾಡಿಕೊಳ್ತಾ ಇದೆ. ವೈರಸ್ ಅಟ್ಟಹಾಸದ ನಡುವೆಯೇ ಶಾಲೆಗಳ ಓಪನ್ಗೆ ಡೇಟ್ ಏನಾದರೂ ಫಿಕ್ಸ್ ಆಗುತ್ತಾ? ಶಾಲೆ ಆರಂಭದ ಬಗ್ಗೆ ಇವತ್ತಿನ ಸಭೆಯಲ್ಲಿ ಅಂತಿಮವಾದಂತಹ ತೀರ್ಮಾನವನ್ನು ತೆಗೆದುಕೊಳ್ಳಲಾಗುತ್ತೆ. ಶಾಲಾ ಆರಂಭದ ಬಗ್ಗೆ ಮಹತ್ವ ಪಡೆದುಕೊಂಡಿರುವಂತಹ ಇವತ್ತಿನ ಸಭೆ ಅಧಿಕಾರಿಗಳ ಜೊತೆಗೆ ಸಂವಾದವನ್ನು ನಡೆಸಲಿದ್ದಾರೆ ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಅಧಿಕಾರಿಗಳ ಜೊತೆಗೆ ಸಾಕಷ್ಟು ಸುದೀರ್ಘವಾಗಿ ಚರ್ಚೆ ನಡೆಸೋರಿದ್ದಾರೆ. ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ನೇತೃತ್ವದಲ್ಲಿ ನಡೆಯಲಿರುವಂತಹ ಸಭೆ ಇದು. ರಾಜ್ಯದಲ್ಲಿ ಶಾಲೆಗಳ ಆರಂಭಕ್ಕೆ ಕೌಂಟ್ ಡೌನ್ ಶುರುವಾಯ್ತಾ? ಇವತ್ತಿನ ಸಭೆಯಲ್ಲಿ ಅತ್ಯಂತ ಮಹತ್ವದ ವಿಚಾರಗಳು ಅಲ್ಲಿ ಪ್ರಸ್ತಾಪ ಆಗ್ತವೆ. ಶಾಲೆಯನ್ನ ಆರಂಭಿಸಬೇಕು ಅನ್ನೋದಾದ್ರೆ, ಶಾಲೆಯನ್ನ ಓಪನ್ ಮಾಡಬೇಕು ಅನ್ನೋದಾದ್ರೆ, ಶಾಲೆಗಳ ಓಪನ್ಗೆ ದಿನಾಂಕವನ್ನು ನಿಗದಿ ಮಾಡಬೇಕು ಅನ್ನೋದಾದ್ರೆ ಯಾವ್ಯಾವ ಸಿದ್ಧತೆಗಳನ್ನ ಮಾಡಿಕೊಂಡಿರಬೇಕು, ಅದಕ್ಕೆ ಬೇಕಾಗಿರುವಂತಹ ಪ್ಲಾನ್ ಆಫ್ ಆಕ್ಷನ್ ಹೇಗಿರಬೇಕು, ಶಾಲೆಗಳ ಆರಂಭದ ಒಟ್ಟಾರೆ ವಿಚಾರಕ್ಕೆ ಇವತ್ತು ದೊಡ್ಡ ಮಟ್ಟದ ಸುದೀರ್ಘವಾದಂತಹ ಸಭೆ ನಡೆಯುತ್ತೆ. ಸಭೆಯಲ್ಲಿ ತಜ್ಞರು ತಮ್ಮದೇ ಆದಂತಹ ರೀತಿಯಲ್ಲಿ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. ಅದರ ಜೊತೆಗೆ ಸಚಿವ ಸುರೇಶ್ ಕುಮಾರ್ ಕೂಡ ಇವತ್ತಿನ ಸಭೆಯಲ್ಲಿ ಹಾಜರಿರಲಿದ್ದು, ಬಹುತೇಕವಾಗಿ ಇವತ್ತು ಶಾಲೆಗಳ ಓಪನ್ಗೆ ಸಂಬಂಧಪಟ್ಟ ಹಾಗೆ ಒಂದು ಹಂತದ ರೂಪರೇಷೆ ತಯಾರಾಗುವಂತಹ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದ್ದಾವೆ. ನಿನ್ನೆ ಜೊತೆಗೆ ಡಿಡಿಪಿಐಗಳ ಜೊತೆಗೆ ಬಿಒಗಳ ಜೊತೆಗೆ ಸಭೆಯನ್ನು ನಡೆಸಲಾಗಿತ್ತು. ಶಿಕ್ಷಣ ಇಲಾಖೆ ಆಯುಕ್ತರು ಸಭೆಯನ್ನು ನಡೆಸಿದ್ರು. ಸಭೆ ನಡೆಸಿದಂತಹ ಸಂದರ್ಭದಲ್ಲಿ ಅಲ್ಲಿ ವ್ಯಕ್ತವಾಗಿರುವಂತಹ ಅಭಿಪ್ರಾಯ, ಅಲ್ಲಿನ ಅಧಿಕಾರಿಗಳು ಕೊಟ್ಟಿರುವಂತಹ ಒಂದಷ್ಟು ಮಾಹಿತಿ, ಶಾಲೆಗಳನ್ನ ಆರಂಭಿಸೋದಕ್ಕೆ ಬೇಕಾಗುವಂತಹ ಸಿದ್ಧತೆಯ ಬಗ್ಗೆ ಲೋಕಲ್ ಆಗಿರುವಂತಹ ಅಧಿಕಾರಿಗಳು ಕೊಟ್ಟಂತಹ ಒಂದಷ್ಟು ಇನ್ಫಾರ್ಮೇಶನ್, ಇವುಗಳ ಆಧಾರದ ಮೇಲೆ ಇವತ್ತು ಸಭೆಯನ್ನು ನಡೆಸಲಾಗುತ್ತೆ. ಇವತ್ತಿನ ಸಭೆ ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್ ಇದೆ ಅಥವಾ ಅತ್ಯಂತ ಗಂಭೀರವಾಗಿರುವಂತಹ ಸಭೆ ಅಂತೇಳಿ ಗಮನಿಸ್ತಾ ಹೋದ್ರೆ, ಶಾಲೆಗಳನ್ನ ಆರಂಭಿಸೋದಾದ್ರೆ ಹೇಗೆ ಶಾಲೆಗಳನ್ನ ಆರಂಭಿಸಬೇಕು, ಶಾಲೆಗಳನ್ನ ಆರಂಭಿಸೋದಕ್ಕೆ ಯಾವ ದಿನಾಂಕ ಸೂಕ್ತ, ಅಥವಾ ಡಿಸೆಂಬರ್ನಲ್ಲಿ ಶಾಲೆಗಳನ್ನ ಆರಂಭಿಸಬೇಕಾ, ಜನವರಿ ಆರಂಭದಲ್ಲಿ ಶಾಲೆಗಳನ್ನು ಆರಂಭಿಸಬೇಕಾ, ಇಂಥ ಒಂದಷ್ಟು ವಿಚಾರವನ್ನು ಇಟ್ಕೊಂಡು ಚರ್ಚೆಯನ್ನು ಮಾಡಲಾಗುತ್ತೆ. ಕಳೆದ 8 ತಿಂಗಳ ಅವಧಿಯಲ್ಲಿ ಶಾಲೆಗಳು ಕಂಪ್ಲೀಟ್ ಆಗಿ ಬಂದ್ ಆಗಿದ್ವು. 7-8 ತಿಂಗಳ ಕಾಲ ಮಾರ್ಚ್ ನಂತರದಲ್ಲಿ ಏನು ಕೊರೋನಾದ ಅಟ್ಟಹಾಸ ಜಾಸ್ತಿ ಆಯಿತು, ಆ ಸಂದರ್ಭದಲ್ಲಿ ಮುಚ್ಚಿದಂತಹ ಶಾಲೆಗಳ ಬಾಗಿಲುಗಳು ಇಲ್ಲಿಯವರೆಗೂ ಕೂಡ ಓಪನ್ ಆಗಿಲ್ಲ. ಇಂಥ ಸಂದರ್ಭದಲ್ಲಿ 8 ತಿಂಗಳ ನಂತರದಲ್ಲಿ ಶಾಲೆಗಳನ್ನು ಓಪನ್ ಮಾಡಬೇಕು ಅನ್ನೋ ಬಗ್ಗೆ ಸರ್ಕಾರ ಒಂದು ಹಂತಕ್ಕೆ ಚಿಂತನೆ ನಡೆಸ್ತಾ ಇದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ಲಾನಿಂಗ್ ಕೂಡ ನಡೀತಾ ಇದೆ. ಅದರ ಭಾಗವಾಗಿಯೇ ಅಧಿಕಾರಿಗಳ ಜೊತೆಗೆ ಇವತ್ತು ಸುರೇಶ್ ಕುಮಾರ್ ಸಭೆಯನ್ನು ನಡೆಸ್ತಾರೆ. ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಆಯುಕ್ತ ಅನ್ಬುಕುಮಾರ್ ಕೂಡ ಇವತ್ತಿನ ಸಭೆಯಲ್ಲಿ ಹಾಜರಿರ್ತಾರೆ. ಶಾಲೆ ಶುರುವಿಗೆ ಮುಹೂರ್ತ ಫಿಕ್ಸ್ ಆಗುತ್ತಾ ಇವತ್ತು?
ಕೊರೋನಾ ಮಧ್ಯದಲ್ಲೂ ಸ್ಕೂಲ್ಗಳನ್ನು ಓಪನ್ ಆಗೇ ಬಿಡ್ತಾವ? ಸ್ಕೂಲ್ಗಳು ಓಪನ್ ಮಾಡೋದಕ್ಕೆ ಬೇಕಾಗುವಂಥ ಸಿದ್ಧತೆಗಳು ಹೇಗೆ ನಡೀತಾ ಇದ್ದಾವೆ? ತಾಲೂಕು ಮಟ್ಟದ ಅಧಿಕಾರಿಗಳು, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸರ್ಕಾರಕ್ಕೆ ಕೊಟ್ಟಂಥ ಮಾಹಿತಿ ಏನು? ಸರ್ಕಾರಕ್ಕೆ ಕೊಟ್ಟಂಥ ಮಾಹಿತಿಗಳು ಯಾವುದು ಅನ್ನೋದನ್ನು ನೋಡ್ತಾ ಹೋದ್ರೆ, ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ನೇತೃತ್ವದಲ್ಲಿ ನಡೆಯುವಂಥ ಸಭೆ ಇದು. ಸಭೆಯಲ್ಲಿ ಅತ್ಯಂತ ಮಹತ್ವದ ಚರ್ಚೆಗಳಾಗ್ತವೆ. ಶಾಲೆ ಓಪನ್ ಮಾಡುವ ಬಗ್ಗೆ ಇವತ್ತಿನ ಸಭೆಯಲ್ಲಿನ ಚರ್ಚೆಗಳೇನು? ಹಾಗಿದ್ರೆ ಶಾಲೆ ಓಪನ್ ಮಾಡುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಡೆಯುವಂತಹ ಸಭೆಯಲ್ಲಿ ಏನೇನು ಚರ್ಚೆಯಾಗುತ್ತೆ? ಇವತ್ತು ಮತ್ತೆ ನಾಳೆ 2 ದಿವಸಗಳ ಕಾಲ ಸರಣಿ ಸಭೆಯನ್ನು ನಡೆಸಲಾಗುತ್ತೆ. ಶಿಕ್ಷಣ ಇಲಾಖೆ ಅಧಿಕಾರಿಗಳ ಜೊತೆಗೆ ಸುರೇಶ್ ಕುಮಾರ್ ಸರಣಿ ಸಭೆಯನ್ನು ನಡೆಸ್ತಾರೆ. ಬೆಳಗ್ಗೆ 11:30ಕ್ಕೆ ಸಚಿವರ ನೇತೃತ್ವದಲ್ಲಿ ಈ ಸಭೆ ನಡೆಯುತ್ತೆ. ಸಚಿವರ ನೇತೃತ್ವದಲ್ಲಿ ನಡೆಯುವಂತಹ ಸಭೆಯಲ್ಲಿ ಹಲವಾರು ವಿಚಾರಗಳು ಚರ್ಚೆಗೆ ಬರ್ತವೆ. ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ನಡೆಯಲಿರುವಂತಹ ಮಹತ್ವದ ಸಭೆ ಇದು. ಸಾರ್ವಜನಿಕ ಶಿಕ್ಷಣ ಇಲಾಖೆಯಲ್ಲಿ ಸಭೆ ನಡೆಯುತ್ತೆ. ಶಾಲೆ ಓಪನ್ ಮಾಡುವ ಬಗ್ಗೆ ಇವತ್ತಿನ ಸಭೆಯಲ್ಲಿ ನಡೆಯುವಂತಹ ಚರ್ಚೆಗಳೇನು? ಶಾಲೆಗಳನ್ನ ತೆರೀಬೇಕು ಅನ್ನೋದಾದ್ರೆ, ಶಾಲೆಗಳನ್ನ ಓಪನ್ ಮಾಡಬೇಕು ಅನ್ನೋದಾದ್ರೆ ಅದಕ್ಕೆ ಬೇಕಾಗಿರುವಂತಹ ಒಂದಷ್ಟು ವಿಚಾರಗಳನ್ನ ಇವತ್ತು ಸಭೆಯಲ್ಲಿ ಚರ್ಚೆ ಮಾಡಲಾಗುತ್ತೆ. ಆ ಚರ್ಚೆಯ ಸಂದರ್ಭದಲ್ಲಿ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಹಾಗೆಯೇ ಸಾಕಷ್ಟು ಜನ ತಜ್ಞರು ಕೂಡ ಹಾಜರಿರ್ತಾರೆ. ಅವರು ಇವತ್ತಿನ ಸಭೆಯಲ್ಲಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನಯ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನಯ್, ಗಮನಿಸ್ತಾ ಇದ್ವಿ ಇವತ್ತು ನಡೆಯುವಂತಹ ಸಭೆ ಅತ್ಯಂತ ಮಹತ್ವದ ಸಭೆ. ಶಾಲೆಗಳನ್ನ ಆರಂಭಿಸಬೇಕು ಅನ್ನೋದಾದ್ರೆ ಯಾವ ರೀತಿಯಾದಂಥ ಸಿದ್ಧತೆಯನ್ನು ನಾವು ಮಾಡಿಕೊಂಡಿರಬೇಕು? ಯಾಕೆ ಅಂತ ಹೇಳಿದ್ರೆ ಈಗಾಗಲೇ ಗ್ರೌಂಡ್ ಲೆವೆಲ್ ಇದ್ದಂಥ ಅಧಿಕಾರಿಗಳ ಬಳಿಯಲ್ಲಿ ಮಾಹಿತಿಯನ್ನು ಪಡೆದುಕೊಳ್ಳುವಂಥ ಕೆಲಸವನ್ನು ನಿನ್ನೆ ಶಿಕ್ಷಣ ಇಲಾಖೆ ಆಯುಕ್ತರು ಮಾಡಿದ್ದಾರೆ. ಇವತ್ತಿನ ಸಭೆ ಎಷ್ಟರ ಮಟ್ಟಿಗೆ ಇಂಪಾರ್ಟೆಂಟ್ ಆಗುತ್ತೆ? ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗುವಂತಹ ವಿಚಾರಗಳು ಯಾವ್ಯಾವುದು ವಿನಯ್? ಆನಂದ್, ಕಳೆದ 8 ತಿಂಗಳಿಂದನೂ ಕೂಡ ಶಾಲಾ ಕಾಲೇಜುಗಳನ್ನು ರಾಜ್ಯದಲ್ಲಿ ಕೊರೋನಾ ಹಾವಳಿಗೆ ಬಂದ್ ಮಾಡಲಾಗಿದೆ. ಈ ನಿಟ್ಟಿನಲ್ಲಿ ಕಳೆದ 1 ತಿಂಗಳಿಂದನೂ ಕೂಡ ಶಾಲೆಗಳನ್ನು ಆರಂಭ ಮಾಡುವ ಸಂಬಂಧಪಟ್ಟ ಹಾಗೆ ಸರಣಿ ಸಭೆಗಳನ್ನು ಮಾಡಲಾಗ್ತಾ ಇದೆ. ಶಿಕ್ಷಣ ಸಚಿವ ಸುರೇಶ್ ಕುಮಾರ್ ಜೊತೆಗೆ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಕೂಡ ನಿರಂತರವಾಗಿ ಶಾಲೆಗಳನ್ನು ಆರಂಭ ಮಾಡುವ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಸರಣಿ ರೂಪದಲ್ಲಿ ಚರ್ಚೆಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಏಕೆಂದ್ರೆ ಏಕಾಏಕಿ ಶಾಲೆಗಳನ್ನು ಆರಂಭ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಹೀಗಾಗಿ ದೇಶದಲ್ಲಿ ಬೇರೆ ಬೇರೆ ರಾಜ್ಯಗಳು ಬೇರೆ ಬೇರೆ ರೀತಿಯಲ್ಲೇ ಶಾಲೆಗಳನ್ನು ಆರಂಭ ಮಾಡಿವೆ. ಜೊತೆಗೆ ಕೆಲವೊಂದಿಷ್ಟು ಪರ್ಯಾಯ ಮಾರ್ಗಗಳನ್ನು ಕೂಡ ಮಾದರಿಗಳನ್ನ ಅನುಸರಿಸುವುದರ ಮೂಲಕ ಶಾಲೆಗಳನ್ನು ಆರಂಭ ಮಾಡೋದಕ್ಕೂ ಕೂಡ ಮುಂದಾಗಿರುವಂತದ್ದು. ಈ ನಿಟ್ಟಿನಲ್ಲಿ ಸಚಿವ ಸುರೇಶ್ ಕುಮಾರ್ ಇವತ್ತು ಒಂದು ಮಹತ್ವದ ಸಭೆಗೆ ಮುಂದಾಗಿದ್ದಾರೆ. ಶಿಕ್ಷಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಉಮಾಶಂಕರ್, ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಅನ್ಬು ಕುಮಾರ್, ಜೊತೆಗೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಕರ ಸಂಘದ ಅಸೋಸಿಯೇಷನ್ ಅಧ್ಯಕ್ಷರೇನಿದ್ದಾರೆ ಇವರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾರೆ. ನಿನ್ನೆ ಅನೂಪ್ ಕುಮಾರ್ ಅಷ್ಟೇ ಕೆಲವೊಂದಿಷ್ಟು ಬೇರೆ ಬೇರೆ ಜಿಲ್ಲೆಗಳಲ್ಲಿ ಶಾಲೆಗಳ ಸಿದ್ಧತೆಗಳು ಹೇಗಾಗ್ತಾ ಇದೆ, ಸ್ವಚ್ಛತಾ ಕ್ರಮಗಳೇನಿದೆ, ಮಕ್ಕಳು ಯಾವ ರೀತಿಯಾಗಿ ವಿನಯ್, ಒಂದೇ ನಿಮಿಷ ಮತ್ತೆ ನಿಮ್ಮನ್ನ ಸಂಪರ್ಕಿಸ್ತೀನಿ, ಮತ್ತಷ್ಟು ಮಾಹಿತಿಯನ್ನ ಪಡಿತೀನಿ ನಿಮ್ಮ ಬಳಿಯಲ್ಲಿ. ರಾಜ್ಯದಲ್ಲಿ ಶಾಲೆ ಆರಂಭಕ್ಕೆ ಇವತ್ತು ಮುಹೂರ್ತ ಫಿಕ್ಸ್ ಆಗುತ್ತಾ? ಶಾಲೆ ಆರಂಭಕ್ಕೆ ಇವತ್ತು ಮುಹೂರ್ತ ಫಿಕ್ಸ್ ಮಾಡಲಾಗುತ್ತಾ? ಇಲಾಖಾ ಅಧಿಕಾರಿಗಳ ಜೊತೆ ಚರ್ಚಿಸಿದ ಬಳಿಕ ಅಂತಿಮವಾದಂತ ನಿರ್ಧಾರವನ್ನ ತೆಗೆದುಕೊಳ್ಳಲಾಗುತ್ತೆ. ಇಲಾಖೆಯ ಅಧಿಕಾರಿಗಳ ಜೊತೆಗೆ ಸಭೆ ನಡೆಸಿದ ನಂತರದಲ್ಲಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಲಾಗುತ್ತೆ. ಸಭೆಯ ಬಳಿಕ ಶಾಲೆ ಆರಂಭದ ಡೇಟ್ ಫಿಕ್ಸ್ ಆಗುವಂತ ಸಾಧ್ಯತೆ ಇದೆ. ಶಿಕ್ಷಣ ಅಧಿಕಾರಿಗಳು ತಜ್ಞರ ಜೊತೆಗೆ ವರದಿಯನ್ನ ಸಲ್ಲಿಸಲಿದ್ದಾರೆ. ಶಿಕ್ಷಣ ಸಚಿವ ಸಿಎಂ ಬಿಎಸ್ವೈಗೆ ವರದಿ ನೀಡಲಿದ್ದಾರೆ ಸಚಿವ ಸುರೇಶ್ ಕುಮಾರ್ ಎಲ್ಲರ ಜೊತೆಗೂ ಸಭೆ ನಡೆಸ್ತಾರೆ. ಬಹುತೇಕ ಎಲ್ಲ ಅಧಿಕಾರಿಗಳ ಜೊತೆಗೆ, ಶಿಕ್ಷಣ ತಜ್ಞರ ಜೊತೆಗೆ, ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಸಭೆ ನಡೆಸಿದ ನಂತರದಲ್ಲಿ ಸಭೆಯಲ್ಲಿ ವ್ಯಕ್ತವಾಗುವಂತ ಎಲ್ಲರ ಅಭಿಪ್ರಾಯ ಜೊತೆಗೆ ಸಭೆಯಲ್ಲಿ ವ್ಯಕ್ತವಾಗುವಂತಹ ಪ್ರತಿಯೊಂದು ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿ ತದನಂತರದಲ್ಲಿ ಒಂದು ವರದಿಯನ್ನ ಸಿಎಂ ಬಿಎಸ್ವೈಗೆ ಕೊಡ್ತಾರೆ. ಸಿಎಂ ಬಿಎಸ್ವೈಗೆ ಕೊಟ್ಟ ನಂತರದಲ್ಲಿ ಶಾಲೆ ಆರಂಭದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶಾಲೆ ಯಾವಾಗ ಆರಂಭಿಸಬೇಕು, ಅದಕ್ಕೆ ಬೇಕಾಗಿರುವಂತಹ ಸಿದ್ಧತೆಗಳು ಏನು ಅನ್ನೋದನ್ನ ಸ್ವತಃ ಸಿಎಂಗೆ ವರದಿಯನ್ನ ಸಲ್ಲಿಸ್ತಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನಯ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ರು. ವಿನಯ್, ಗಮನಿಸ್ತಾ ಇದ್ವಿ ಸಿಎಂಗೂ ಕೂಡ ವರದಿ ಸಲ್ಲಿಸ್ತಾರೆ ಸುರೇಶ್ ಕುಮಾರ್ ಅನ್ನುವಂತ ಮಾತಿದೆ. ಇಂಥದ್ದೊಂದು ವರದಿ ಸಲ್ಲಿಕೆಯ ಬಳಿಕ ಶಾಲೆ ಆರಂಭಕ್ಕೆ ಸಂಬಂಧಪಟ್ಟ ಹಾಗೆ ನಿರ್ಧಾರ ತೆಗೆದುಕೊಳ್ಳುವಂತ ಸಾಧ್ಯತೆ ಇದೆಯಾ ವಿನಯ್?
ಖಂಡಿತ ಆನಂದ್, ಯಾಕೆಂದ್ರೆ 3 ಹಂತದಲ್ಲಿ ಈಗ ಶಾಲೆಗಳನ್ನ ತೆರೆಯೋದಕ್ಕೆ ಶಿಕ್ಷಣ ಇಲಾಖೆ ಮುಂದಾಗಿರುವಂತದ್ದು. ಪ್ರಾಥಮಿಕ ಹಂತದಲ್ಲಿ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಅನುಪು ಕುಮಾರ್ ನಿನ್ನೆ ಒಂದು ಮೀಟಿಂಗ್ ಅನ್ನು ಮಾಡಿದ್ದಾರೆ. ಎಲ್ಲಾ DDPIಗಳು ಮತ್ತು ಶಿಕ್ಷಣ ಅಧಿಕಾರಿಗಳ ಜೊತೆ ಶಾಲೆಗಳ ಸದ್ಯದ ಸ್ಥಿತಿಗತಿಗಳು ಹೇಗಿದೆ, ಸಿಬ್ಬಂದಿಗಳು ಶಾಲೆಗೆ ಹೇಗೆ ಬರ್ತಾ ಇದ್ದಾರೆ, ಜೊತೆಗೆ ಶಾಲೆಯಲ್ಲಿ ಸದ್ಯದ ವಾತಾವರಣ ಹೇಗಿದೆ, ಒಂದು ವೇಳೆ ಶಾಲೆಗಳನ್ನ ಆರಂಭ ಮಾಡಿದ್ರೆ ಏನೇನೆಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನು ವಹಿಸಬೇಕು, ಜೊತೆಗೆ ಯಾವೆಲ್ಲ ಸಿದ್ಧತೆಗಳನ್ನ ನಾವು ಮಾಡ್ಕೋಬೇಕು ಅನ್ನುವಂತಹ ಸಂಬಂಧಪಟ್ಟ ಹಾಗೆ ಸಮಗ್ರವಾದಂತಹ ಒಂದು ಮಾಹಿತಿಯನ್ನ ಮತ್ತು ವರದಿಯನ್ನ ಕಲೆ ಹಾಕಿದ್ದಾರೆ. ಆ ಮಾಹಿತಿಯನ್ನ ಇಂದಿನ ಸಭೆಯಲ್ಲಿ ಶಿಕ್ಷಣ ಸಚಿವರಿಗೂ ಕೂಡ ಆಯುಕ್ತರು ನೀಡಲಿದ್ದಾರೆ. ಇದರ ಜೊತೆಗೆ ಶಿಕ್ಷಣ ಇಲಾಖೆ ಬೇರೆ ಬೇರೆ ಇಲಾಖೆಗಳ ಜೊತೆ ಕೂಡ ನಿರಂತರವಾಗಿ ಸಂಪರ್ಕದಿಂದ ಮಾಹಿತಿಯನ್ನು ಪಡೆದುಕೊಂಡಿದೆ. ಶಿಕ್ಷಣ ತಜ್ಞರು, ಪೋಷಕರು ಮತ್ತು ಶಿಕ್ಷಕರ ಸಂಘದವರ ಜೊತೆ ಕೂಡ ಮಾತುಕತೆಯನ್ನ ಮಾಡಿ ಕೆಲವೊಂದಿಷ್ಟು ಗ್ರೌಂಡ್ ರಿಯಾಲಿಟಿಗಳನ್ನ ಮತ್ತು ಏನು ಸದ್ಯದ ಸ್ಥಿತಿಗತಿಗಳಿವೆ ಅನ್ನುವಂತಹ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನು ಕೂಡ ಕಲೆ ಹಾಕಿದೆ. ಇದರ ಜೊತೆಗೆ ಸರ್ಕಾರ ಕೂಡ ಈಗಾಗಲೇ ಸಂಬಂಧಪಟ್ಟ ರಾಜ್ಯದ ಸಂಸದರು, ಸಚಿವರು ಇವರಿಗೂ ಕೂಡ ಪತ್ರವನ್ನು ಬರೆಯೋದ್ರ ಮೂಲಕ ಇವರ ಅಭಿಪ್ರಾಯವನ್ನ ಕೇಳಿದೆ. ಶಾಲೆಗಳನ್ನ ಆರಂಭ ಮಾಡೋದಾದ್ರೆ ಹೇಗೆ ಮಾಡಬೇಕು, ತಮ್ಮ ಅಭಿಪ್ರಾಯ ಏನು, ಸಲಹೆಯನ್ನು ಕೊಡ್ತಿದ್ರೆ ಸಲಹೆಯನ್ನು ಕೊಡಿ ಅನ್ನೋಂತಹ ಸಲಹೆಗಳನ್ನು ಕೂಡ ಪಡೆದುಕೊಂಡಿದ್ದಾರೆ. ಇನ್ನು ಇಷ್ಟೇ ಅಲ್ಲದೆ ಆರೋಗ್ಯ ಇಲಾಖೆಯ ಜೊತೆ ಕೂಡ ಶಿಕ್ಷಣ ಇಲಾಖೆ ಅಧಿಕಾರಿಗಳು ಸಂಪರ್ಕವನ್ನು ಮಾಡಿದ್ದಾರೆ. ಜೊತೆಗೆ ಶಾಲೆಗಳನ್ನ ಆರಂಭ ಮಾಡೋ ಸಂಬಂಧಪಟ್ಟ ಹಾಗೆ ಮತ್ತು ಮುಂದಿನ ಕೊರೋನಾ ಹಾವಳಿ ಹೇಗಿರಬಹುದು, ಜೊತೆಗೆ ಸದ್ಯದ ಸ್ಥಿತಿಗತಿಗಳು ಹೇಗಿದೆ ಕೊರೋನಾದ್ದು, ಮತ್ತು ಯಾವ ಜಿಲ್ಲೆಯಲ್ಲಿ ಯಾವ ರೀತಿಯಾದಂತಹ ಕೊರೋನಾದ ಹಾವಳಿ ಇದೆ, ಎಷ್ಟು ಪ್ರಮಾಣದಲ್ಲಿ ಸಕ್ರಿಯ ಪ್ರಕರಣಗಳಿವೆ ಮತ್ತು ಶಾಲೆಗಳಿಗೆ ಸಂಬಂಧಪಟ್ಟ ಹಾಗೆ ಆ ಜಿಲ್ಲೆಗಳಲ್ಲಿ ವಿಶೇಷವಾದ ತಂಡವನ್ನ ಸ್ಕೂಲ್ ಮಟ್ಟದಲ್ಲಿ ತಯಾರಿ ಮಾಡಬೇಕಾ, ಈ ಸಂಬಂಧಪಟ್ಟ ಹಾಗೆ ಮಾಹಿತಿಗಳನ್ನು ಕೂಡ ಶಿಕ್ಷಣ ಇಲಾಖೆ ಪಡೆದಿದೆ. ಈ ಎಲ್ಲಾ ವಿಷಯಗಳ ಸಂಬಂಧಪಟ್ಟ ಹಾಗೆ ಇವತ್ತು ಕೂಡ ಒಂದು ಚರ್ಚೆ ಆಗುತ್ತೆ. ಸಚಿವ ಸುರೇಶ್ ಕುಮಾರ್ ನೇತೃತ್ವದಲ್ಲಿ ಒಂದು ಮಹತ್ವದ ಸಭೆಯನ್ನ ಮಾಡ್ತಾರೆ. ಈ ಒಂದು ಚರ್ಚೆಯಲ್ಲಿ ಮಾಹಿತಿಯನ್ನ ಕಲೆ ಹಾಕಿ ಸಚಿವ ಸುರೇಶ್ ಕುಮಾರ್ ಸಿಎಂ ಕೂಡ 6ನೇ ತಾರೀಕು ಒಂದು ಮಾಹಿತಿಯನ್ನು ಕೊಡ್ತಾರೆ. ಹೀಗಿದೆ ಸದ್ಯದ ಸ್ಥಿತಿಗತಿಗಳು, ಶಾಲೆಗಳ ಆರಂಭ ಮಾಡೋದಕ್ಕೆ ಈ ರೀತಿಯಾದಂತಹ ಪೂರಕವಾದ ವಾತಾವರಣ ಇದೆ ಅನ್ನೋ ಮಾಹಿತಿಯನ್ನು ಕೊಡ್ತಾರೆ. ಇದಾದ ಬಳಿಕ ಸಿಎಂ ಯಡಿಯೂರಪ್ಪ ಅವರು ಕೂಡ 6ನೇ ತಾರೀಕು ಶಾಲೆಗಳಿಗೆ ಸಂಬಂಧಪಟ್ಟ ಹಾಗೆ ಒಂದು ದಿನವನ್ನು ನಿಗದಿಪಡಬಹುದು. ಆನಂದ್, ಓಕೆ, ಥ್ಯಾಂಕ್ ಯು ವಿನಯ್ ಮಾಹಿತಿಗಾಗಿ. ಶಾಲೆ ಆರಂಭಕ್ಕೆ ಮುಹೂರ್ತ ಫಿಕ್ಸ್ ಆಗತ್ತಾ? ಇವತ್ತೇ ನಡೆಯುವಂತಹ ಸಭೆ ಅತ್ಯಂತ ಮಹತ್ವದ ಸಭೆ. ಸಭೆಯಲ್ಲಿ ಒಂದೊಮ್ಮೆ ಏನಾದರೂ ಶಾಲೆ ತೆರಿಬೇಕು ಅಂತೇಳಿ ನಿರ್ಧಾರ ತೆಗೆದುಕೊಂಡಿದ್ದೇ ಆದ್ರೆ ರಾಜ್ಯದಲ್ಲಿ ಯಾವಾಗ ಶಾಲೆಗಳು ಓಪನ್ ಆಗ್ತವೆ, ಶಾಲೆಗಳನ್ನ ಆರಂಭಿಸಿದ್ರೆ ಆಗುವಂತಹ ಸಾಧಕ ಬಾಧಕಗಳ ಬಗ್ಗೆಯೂ ಕೂಡ ಒಂದು ಹಂತಕ್ಕೆ ಚರ್ಚೆ ನಡೆಯುತ್ತೆ. ಒಂದೊಮ್ಮೆ ಶಾಲೆ ಇಂತಹ ಸಂಕಷ್ಟದ ಸಂದರ್ಭದಲ್ಲಿ ತೆರೆದ್ರೆ ಮುಂದೆ ಎದುರಾಗುವಂತಹ ಆತಂಕ ಎಷ್ಟರ ಮಟ್ಟಿಗಿರುತ್ತೆ, ಶಾಲೆ ಆರಂಭದ ಸಿದ್ಧತೆ ಬಗ್ಗೆಯೂ ಕೂಡ ಮಾಹಿತಿಯನ್ನು ಪಡೆದುಕೊಳ್ತಾರೆ ಸಚಿವ ಸುರೇಶ್ ಕುಮಾರ್. ಶಾಲೆ ಆರಂಭವಾದ್ರೆ ಏನೇನು ಎಚ್ಚರಿಕೆಯನ್ನು ವಹಿಸಬೇಕು, ಇಲ್ಲಿ ಶಾಲೆ ಆರಂಭ ಆದ್ರೆ ಯಾವ ರೀತಿಯಾದಂತಹ ಎಚ್ಚರಿಕೆ ವಹಿಸಬೇಕು, ವಿದ್ಯಾರ್ಥಿಗಳ ಆರೋಗ್ಯದ ಬಗ್ಗೆ ಕೈಗೊಂಡಂತಹ ಕ್ರಮಗಳೇನು, ಇದೆಲ್ಲದರ ಬಗ್ಗೆಯೂ ಕೂಡ ಒಂದಷ್ಟು ವಿಚಾರವನ್ನ ಇವತ್ತು ಮಾಹಿತಿ ಪಡೆದುಕೊಳ್ತಾರೆ. ವಿದ್ಯಾಗಮ ಸಾಧಕ ಬಾಧಕಗಳ ಬಗ್ಗೆಯೂ ಕೂಡ ಸಭೆಯಲ್ಲಿ ಚರ್ಚೆ ನಡೆಸಲಾಗುತ್ತೆ. ಅಧಿಕಾರಿಗಳ ಜೊತೆಗೆ ಸಚಿವ ಸುರೇಶ್ ಕುಮಾರ್ ಸಂವಾದವನ್ನು ನಡೆಸ್ತಾರೆ. ಇವತ್ತು ಸಚಿವ ಸುರೇಶ್ ಕುಮಾರ್ ನೇತೃತ್ವದಲ್ಲಿ ನಡೆಯುವಂತಹ ಸಭೆ ಇದು. ಸಭೆಯಲ್ಲಿ ಹಲವಾರು ವಿಚಾರಗಳು ವ್ಯಕ್ತವಾಗ್ತವೆ. ಸಭೆಯಲ್ಲಿ ಶಾಲೆ ಆರಂಭಿಸುವ ಬಗ್ಗೆ ಅಂತಿಮವಾದಂತ ತೀರ್ಮಾನವನ್ನು ತೆಗೆದುಕೊಳ್ಳಲಾಗುತ್ತೆ. ಹೌದು, ಶಾಲೆ ಓಪನ್ ಮಾಡೋಣ, ಯಾವಾಗ ಓಪನ್ ಮಾಡೋದು, ಮಹತ್ವದ ಸಭೆಯಲ್ಲಿ ಯಾರೆಲ್ಲ ಭಾಗಿಯಾಗಲಿದ್ದಾರೆ ಅನ್ನೋದನ್ನ ನೋಡ್ತಾ ಹೋದ್ರೆ ಶಿಕ್ಷಣ ಇಲಾಖೆಯ ಜಿಲ್ಲಾ ಉಪನಿರ್ದೇಶಕರುಗಳು, ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕೂಡ ಭಾಗಿಯಾಗ್ತಾರೆ. ಜಿಲ್ಲೆಗಳ ಜಿಲ್ಲಾ ಉಪನಿರ್ದೇಶಕರುಗಳು, ಬಿಇಒಗಳ ಜೊತೆಗೆ ಚರ್ಚೆಯನ್ನು ನಡೆಸಲಾಗುತ್ತೆ. ಸಾರ್ವಜನಿಕ ಶಿಕ್ಷಣ ಇಲಾಖೆ ಆಯುಕ್ತರಿಂದ ವಿಡಿಯೋ ಸಂವಾದವನ್ನು ನಡೆಸಲಾಗುತ್ತೆ. ಅಧಿಕಾರಿಗಳ ಜೊತೆ ನಡೆಯುವಂತಹ ಸಂವಾದದಲ್ಲಿ ಸಚಿವ ಸುರೇಶ್ ಕುಮಾರ್ ಸಾಕಷ್ಟು ಮಾಹಿತಿಯನ್ನ ಪಡೆದುಕೊಳ್ತಾರೆ. ಇಲ್ಲಿ ಶಾಲೆಗಳನ್ನ ಆರಂಭಿಸುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ಸಾಕಷ್ಟು ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ. ಅಧಿಕಾರಿಗಳ ಜೊತೆ ಸಭೆಯನ್ನು ನಡೆಸ್ತಾ ಇದೆ. ಸಭೆ ನಡೆಸಿ ಅಲ್ಲಿ ವ್ಯಕ್ತವಾಗುವಂತಹ ಅಭಿಪ್ರಾಯದ ಆಧಾರದ ಮೇಲೆ ಶಾಲೆಗಳನ್ನ ಓಪನ್ ಮಾಡೋದಕ್ಕೆ ಅಂತ ನಿರ್ಧರಿಸಲಾಗ್ತಾ ಇದೆ. ಹಾಗಿದ್ರೆ ಕರ್ನಾಟಕದಲ್ಲಿ ಶಾಲೆಗಳು ಓಪನ್ ಆದ್ರೆ ವಿದ್ಯಾರ್ಥಿಗಳನ್ನ ಕಳಿಸೋದಕ್ಕೆ ಪೋಷಕರು ತಯಾರಿದಾರಾ? ಈ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ಪೋಷಕಿ ವಾಣಿಯವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೇಡಮ್, ಗಮನಿಸ್ತಾ ಇದ್ವಿ ಇವತ್ತು ನಡೆಯುವಂತಹ ಸಭೆಯಲ್ಲಿ ಶಾಲೆ ಯಾವಾಗ ಆರಂಭಿಸಬೇಕು ಅನ್ನೋ ಬಗ್ಗೆ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳಲಾಗುತ್ತೆ. ಒಂದೊಮ್ಮೆ ಶಾಲೆಗಳು ಸದ್ಯದ ಮಟ್ಟಿಗೆ ಓಪನ್ ಆದ್ರೆ ಅದು ನವೆಂಬರ್ ಅಂತ್ಯ ಆಗಿರ್ಬೋದು ಅಥವಾ ಡಿಸೆಂಬರ್ ಮಧ್ಯಭಾಗದಲ್ಲಿ ಶಾಲೆಗಳು ಆರಂಭ ಆದ್ರೆ ಮಕ್ಕಳನ್ನ ಕಳಿಸೋದಕ್ಕೆ ಪೋಷಕರು ರೆಡಿ ಇದ್ದಾರಾ ಅಂತ. ಸರ್, ಇದ್ರ ಬಗ್ಗೆ ನಾವು ಮಹಾಮಾರಿ ಸ್ಟಾರ್ಟ್ ಆದಾಗಿಂದ ನಾವು ಹೇಳ್ಕೊತಾನೆ ಬಂದಿದ್ದೀವಿ. ಪೇರೆಂಟ್ಸ್ ಎಲ್ಲ ನಮ್ಮಲ್ಲಿ ಸಾಕಷ್ಟು ಆತಂಕಗಳಿವೆ. ಖಂಡಿತ ನಾವು ಶಾಲೆ ಆರಂಭವಾದರೆ ನಾವು ಖಂಡಿತ ಮಕ್ಕಳನ್ನ ಕಳಿಸೋದಿಲ್ಲ ಅಂತ ಹೇಳ್ಕೊಂಡೇ ಬಂದಿದ್ದೀವಿ. ಈಗ ನೀವು ಹೇಳಿದ್ರಿ, ಈಗ ಶಾಲೆ ಆರಂಭವಾದರೆ ಆ ಕ್ರಮ ತಗೋತೀವಿ, ಅಧಿಕಾರಿಗಳ ಜೊತೆ ಕ್ರಮ ತಗೋಬೇಕು, ಅದು ಇದು ಏನದು ಶಿಕ್ಷಣ ಸಂಸ್ಥೆ ಅಂತ. ಸರ್, ಇದೆಲ್ಲದರ ಮೊದಲು ವೈರಾಣುವಿನ ವಿರುದ್ಧ
ಕ್ರಮ ತಗೊಂಡ್ಲಿ, ಅಂದರೆ ಲಸಿಕೆ ಬರಲಿ, ಆಮೇಲೆ ಶಾಲೆಗಳನ್ನ ಸ್ಟಾರ್ಟ್ ಮಾಡಲಿ, ಅಷ್ಟೇ ಆಗಬೇಕಾಗಿರೋದು. ಸಿಂಪಲ್ಲು ಸಲ್ಯೂಷನ್ ಬಂದೋಯ್ತು ಅಷ್ಟೇ. ಅದು ಬಿಟ್ಟು ಅಧಿಕಾರಿಗಳ ಜೊತೆ ಸಮಾಲೋಚನೆ, ಶಿಕ್ಷಣ ಕ್ಷೇತ್ರಾಧಿಕಾರಿಗಳ ಜೊತೆ ಸಮಾಲೋಚನೆ, ಇವೆಲ್ಲ ಅದು ಪ್ರಾಕ್ಟಿಕಲ್ ಆಗಿ ವರ್ಕ್ ಆಗೋದಿಲ್ಲ ಸರ್. ಸಣ್ಣ ಮಕ್ಕಳಿಗೆ ಸ್ಯಾನಿಟೈಸರ್ ಬಗ್ಗೆ ಆಗಲಿ ಮತ್ತು ಬೇರೆ ಮತ್ತೊಂದು ಇದೆಲ್ಲ ಜ್ಞಾನ ಇರೋದಿಲ್ಲ. ಇದು ಸಣ್ಣ ಮಕ್ಕಳ ಜೊತೆ ಆರೋಗ್ಯದ ಜೊತೆ ನಾವು ಆಟ ಆಡೋದಕ್ಕಾಗೋದಿಲ್ಲ. ಈಗ ಏನಾಗಿದೆ, ಶಿಕ್ಷಣ ಸಂಸ್ಥೆಗಳು, ಬೇರೆ ಬೇರೆ ಖಾಸಗಿ ಸಂಸ್ಥೆಗಳು ಇವೆಲ್ಲ ಏನಾಗಿದೆ ಅಂದರೆ ಬೇರೆ ಬಿಸ್ನೆಸ್ಗೆ ಇಳಿದ್ಬಿಟ್ಟಿದೆ. ಇದ್ರ ಮಧ್ಯೆ ನಾವು ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿದ್ರೆ, ಮಕ್ಕಳನ್ನ ನೀವು ಶಾಲೆ ಆರಂಭಿಸಿದ್ರು ಕಳಿಸೋದಕ್ಕೆ ಹಿಂದೇಟ್ ಹಾಕ್ತೀರಾ ಅಂತ? ಮೊದಲು ವ್ಯಾಕ್ಸಿನ್ ಬರಲಿ, ಆಮೇಲೆ ನಾವು ಮಕ್ಕಳನ್ನು ಶಾಲೆ ಕಳಿಸ್ತೀವಿ ಅಂತೇಳಿ. ನಮ್ಮ ಜೊತೆಗೆ ಖಾಸಗಿ ಶಾಲೆಗಳ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟದ ಕಾರ್ಯದರ್ಶಿ ಆಗಿರುವಂತಹ ಶಶಿಕುಮಾರ್ ಅವರು ಕೂಡ ನೇರ ಸಂಪರ್ಕದಲ್ಲಿದ್ದಾರೆ. ಶಶಿಕುಮಾರ್ ಅವರೇ, ಮೊನ್ನೆಯಿಂದಲೂ ಕೂಡ ನಿಮ್ಮನ್ನ ಕೇಳ್ತಾ ಇದ್ದಂಥ ಪ್ರಶ್ನೆ ಒಂದೇ, ಒಂದೊಮ್ಮೆ ಸರ್ಕಾರ ಶಾಲೆಗಳನ್ನ ಆರಂಭಿಸಬೇಕು ಅಂತೇಳಿ ನಿರ್ಧಾರ ತೆಗೆದುಕೊಂಡ್ರೆ ಖಾಸಗಿ ಶಾಲೆಗಳನ್ನ ತೆರೆಯೋದಕ್ಕೆ ಸಿದ್ಧ ಇದಾವ? ಖಂಡಿತವಾಗ್ಲೂ ಖಾಸಗಿ ಶಾಲೆಗಳು ಶಾಲೆಯನ್ನ ತೆರೆಯೋದಕ್ಕೆ ಸಿದ್ಧ ಇದ್ದಾವೆ, ಮೊದಲು ಸಿದ್ಧ ಇದ್ವು. ಆದ್ರೆ ನಮ್ಮ ಒಂದು ಸಮಸ್ಯೆ ಏನಪ್ಪಾ ಅಂದ್ರೆ, ಇವತ್ತು ಯಾವ ರೀತಿಯಲ್ಲಿ ನಿರ್ಧಾರಗಳನ್ನ ತೆಗೆದುಕೊಂತಾರೆ, SOP ಯಾವ ರೀತಿ ಇರುತ್ತೆ, ಯಾರು ಜವಾಬ್ದಾರಿ ತೆಗೆದುಕೊಂತಾರೆ ನಾಳೆ ಏನಾರು ಒಂದು ಹೆಚ್ಚು ಕಮ್ಮಿ ಆದ್ರೆ, ಈ ಪ್ರಶ್ನೆಗಳು ನಮ್ಮನ್ನ ಕಾಡ್ತಾ ಇದ್ದಾವೆ. ಕಾರಣ ಇಷ್ಟೇ, ಇವತ್ತು SOP ಮಾಡಿಬಿಟ್ಟು ಬರೀ ಖಾಸಗಿ ಶಿಕ್ಷಣ ಸಂಸ್ಥೆಗಳೇ ಪಾಲಿಸ್ಬೇಕಾ, ಅದು ಸರ್ಕಾರಿ ಶಾಲೆಗಳಿಗೂ ಅನ್ವಯಿಸುತ್ತಾ, ಅದೇ ರೀತಿಯಲ್ಲಿ ನಮಗೂ ಮಾಡೋದಿಕ್ಕೆ ನಮ್ಗೇನಾರ ಸಹಕಾರ ಸಿಗುತ್ತಾ? ಜೊತೆಗೆ ನಾಳೆ ಎಲ್ಲಾರು ಒಂದು ಕೋವಿಡ್ ಸಂದರ್ಭ ಬಂದಾಗ ಒಂದು ಮಗುವಿಗೋ ಒಂದು ಶಿಕ್ಷಕರಿಗೋ ಅದನ್ನ ಎಲ್ಲಾದ್ರೂ ಒಂದ್ ಕಡೆ ಧೈರ್ಯ ಕೊಟ್ಟು ಅದಕ್ಕೆ ನಾವು ಇದ್ದೇವೆ, ನಾವು ಅದರ ಖರ್ಚು ವೆಚ್ಚ ಭತ್ತಿಸ್ತೇವೆ ಅಂತಾರ, ಈ ಎಲ್ಲಾ ಪ್ರಶ್ನೆಗಳು ನಮಗೆ ಕಾಡ್ತಾ ಇದೆ. ಹಾಗಾಗಿ ಅನೇಕ ರಾಜ್ಯದಲ್ಲಿ ವಿವಿಧ ತರದ ಶಾಲೆಗಳಿದಾವೆ, ಅವನ್ನ ಗಮನಕ್ಕೆ ತೆಗೆದುಕೊಂಡು SOP ಮಾಡ್ಬೇಕಾಗತ್ತೆ. ಇದು ನಮ್ಮ ತುಂಬಾ ದೊಡ್ಡ ಸಮಸ್ಯೆಗಳು ಇರ್ತಕ್ಕಂಥದ್ದು. ಆಮೇಲೆ ನಮ್ಮ ಸಲಹೆ ಸಹಕಾರಗಳು ಪಡಿತಾನೆ ಇಲ್ಲ. ಎಲ್ಲೋ ಕೆಲವರು ತಜ್ಞರು ಅಂತ ಹೇಳಿ ಅವ್ರ ಜೊತೆ ಕೂತ್ಕೊಂಡು ಅವ್ರು ಮಾತಾಡ್ತಾರೆ ಹೊರತು, ನಮ್ಮ ನಿಜವಾದ ಸ್ಟೇಕ್ ಹೋಲ್ಡರ್ಸ್ ಏನಿದೀವಿ, ಸಾವಿರಾರು ಶಾಲೆಗಳ ಮುಖಂಡರು ಒಂದು ರೆಪ್ರೆಸೆಂಟೇಟಿವ್ಸ್ ಏನಿದ್ದೀವಿ, ಅವ್ರು ಯಾರನ್ನೂ ಕೂಡ ಇದುವರೆಗೂ ಕರೆದು ಅವರ ಅಭಿಪ್ರಾಯಗಳನ್ನ ಸಂಗ್ರಹಿಸಿಲ್ಲ. ಖಾಸಗಿ ಶಾಲೆಯ ಸ್ಟ್ರಕ್ಚರೇ ಬೇರೆ ಆಗುತ್ತೆ, ಟ್ರಾನ್ಸ್ಪೋರ್ಟೇಷನ್ ಇದೆ, ಇನ್ನೊಂದು ಮತ್ತೊಂದು ಇದೆ. ಈ ಎಲ್ಲಾ ವ್ಯವಸ್ಥೆಯನ್ನ ನಾವು ಅಳೆದು ತೂಕ ಹಾಕಿ ಆನಂತರ SOP ಮಾಡ್ಬೇಕಾಗತ್ತೆ. ಯಾವುದೋ ಬೇರೆ ರಾಜ್ಯ ಮಾಡ್ಕೋ ಅಥವಾ ಬೇರೆ ದೇಶ ಮಾಡ್ಕೋ, ನಮ್ಮ ದೇಶ ಅದೇ ಪರಿಸ್ಥಿತಿ ಇಲ್ಲವಲ್ಲ. ಜೊತೆಗೆ ನಾವು ಅಧಿಕಾರಿಗಳಿಗೆ ಕೇಳ್ತೇವೆ, ಇವತ್ತವರೆಗೂ 2 ತಿಂಗಳು 3 ತಿಂಗಳಿಂದನೂ ಇದನ್ನೇ ಹೇಳ್ತಾ ಇದ್ದೇವೆ, ತಯಾರಿ ಒಂದ್ ಸಭೆ ಮಾಡ್ತೀರಾ, ಸುಮ್ನೆ ಆಗ್ತೀರಾ. ಯಾಕೆ ಒಂದು ಕನ್ಕ್ಲೂಷನ್ಗೆ ಯಾಕೆ ಬರ್ಲಿಲ್ಲ? ಕೆರಿಕ್ಯುಲಮ್ ಆಗ್ಬೇಕು. ಇವತ್ತು ಖಾಸಗಿ ಶಾಲೆಗಳಿಗೆ ಶಿಕ್ಷಕರು ಕೊರತೆ ಇದೆ. ನಾವು ನಾಳೆ ಪ್ರಾರಂಭ ಮಾಡ್ಬೇಕಾದ್ರೆ ಶಿಕ್ಷಕರು ಬರ್ತಾ ಇಲ್ಲ, ಅವ್ರಿಗೆ ಸಂಬಳ ಕೊಡಕ್ ಆಗ್ತಾ ಇಲ್ಲ. ಮಾನ್ಯ ಶಿಕ್ಷಣ ಮಂತ್ರಿಗಳು, ಒಂದು ಮುಖ್ಯಮಂತ್ರಿಗಳು ಹೇಳಿದ್ರು ಕೂಡ ಒಂದು ಫುಡ್ ಪ್ಯಾಕೆಟ್ ಕೊಡ್ಲಿಲ್ಲ. ಫುಡ್ ಪ್ಯಾಕೆಟ್ ಇವತ್ತು ಅಂತ ಒಂದು ಕೆಟ್ಟ ಪರಿಸ್ಥಿತಿಯಲ್ಲಿ ಶಿಕ್ಷಣ ಸಂಸ್ಥೆಗಳಿದಾವೆ. ಶುಲ್ಕಗಳು ಕೊಡ್ತಾ ಇಲ್ಲ ಪಾಲಕ್ ಪೋಷಕರು. ಆನ್ಲೈನ್ ಇದೆ ಖಾಸಗಿ ಶಾಲೆಗಳಿಗೆ, ಅದು ಅಪ್ಪುಟ್ಟ ಸುಳ್ಳು. ಆನ್ಲೈನ್ ಬರೀ ಒಂದು 50-60% ರೀಚ್ ಆಗ್ತಾ ಇದೆ ಖಾಸಗಿ ಶಾಲೆಯಲ್ಲೂ. ಉಳಿದವರು ಶಶಿಕುಮಾರ್ ಅವರೇ, ತೀರಾ ಗಂಭೀರವಾದಂತ ವಿಚಾರವನ್ನ ಎತ್ತಿದ್ದೀರಿ ನೀವು. ಏನು ಅಂತ ಹೇಳಿದ್ರೆ, ನಾವು ಶಾಲೆಗಳನ್ನ ಆರಂಭಿಸೋದಕ್ಕೆ ಸಿದ್ಧರಾಗಿದ್ದೀವಿ, ಆದರೆ ಸರ್ಕಾರ ಒಂದಷ್ಟು ಸವಲತ್ತುಗಳನ್ನ ಮಾಡಬೇಕಾದಂತ ಅನಿವಾರ್ಯತೆ ಇದೆ ಅಂತೇಳಿ. ರಾಜ್ಯದಲ್ಲಿ ಶಾಲೆಗಳ ಆರಂಭಕ್ಕೆ ಕೌಂಟ್ ಡೌನ್ ಶುರುವಾಗ್ತಾ ಇದೆ. ಕೊರೋನಾ ಮಧ್ಯದಲ್ಲೂ ಸ್ಕೂಲ್ಗಳನ್ನ ಓಪನ್ ಮಾಡೋದಕ್ಕೆ ತಯಾರಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ವೈರಸ್ ಅಟ್ಟಹಾಸದ ಮಧ್ಯದಲ್ಲಿಯೇ ಶಾಲೆ ಆರಂಭಕ್ಕೆ ಇವತ್ತೇ ಏನಾದರೂ ಡೇಟ್ ಫಿಕ್ಸ್ ಆಗುತ್ತಾ? ಇನ್ನು ಶಾಲೆ ಆರಂಭದ ಬಗ್ಗೆ ಇವತ್ತಿನ ಸಭೆಯಲ್ಲಿ ಅಂತಿಮವಾದಂತಹ ತೀರ್ಮಾನವನ್ನು ತೆಗೆದುಕೊಳ್ಳಲಾಗ್ತಾ ಇದೆ. ಬಹುತೇಕವಾಗಿ ಇಲ್ಲಿ ಗಮನಿಸ್ತಾ ಹೋಗಬೇಕು, ಶಾಲೆಗಳನ್ನ ಆರಂಭಿಸಬೇಕು ಅನ್ನೋದಾದ್ರೆ ಅದಕ್ಕೆ ಅದರದ್ದೇ ಆದಂತಹ ಒಂದಷ್ಟು ಸಿದ್ಧತೆಗಳನ್ನ ಮಾಡಿಕೊಳ್ಬೇಕಾಗಿದೆ. ಶಾಲೆ ಆರಂಭ ಆಗೋದು 1 ತಿಂಗಳು 2 ತಿಂಗಳು ತಡ ಆದ್ರೂ ಕೂಡ ಅದಕ್ಕೆ ಬೇಕಾಗಿರುವಂತಹ ಸಿದ್ಧತೆಗಳನ್ನ ಮಾಡಿಕೊಳ್ಳಬೇಕು. ಈ ಕಾರಣಕ್ಕಾಗಿಯೇ ದೊಡ್ಡ ಮಟ್ಟದ ಸಭೆಗಳು ನಡೀತಾ ಇರೋದು. BOಗಳನ್ನ ಕೂರಿಸ್ಕೊಂಡು, ಜೊತೆಗೆ DDPIಗಳನ್ನ ಕೂರಿಸ್ಕೊಂಡು ಸಭೆಯನ್ನು ನಡೆಸ್ತಾ ಇರೋದು. ಈ ಸಭೆಗಳ ಆಧಾರದ ಮೇಲೆ, ಸಭೆಗಳಲ್ಲಿ ವ್ಯಕ್ತವಾಗುವಂತಹ ಅಭಿಪ್ರಾಯದ ಆಧಾರದ ಮೇಲೆ ಯಾವಾಗ ಶಾಲೆಯನ್ನ ಓಪನ್ ಮಾಡಬೇಕು ಅನ್ನೋ ಬಗ್ಗೆ ತೀರ್ಮಾನವನ್ನ ತೆಗೆದುಕೊಳ್ಳುವಂತಹ ಸಾಧ್ಯತೆಯೇ ಜಾಸ್ತಿ ಇದೆ. ಶಶಿಕುಮಾರ್ ಅವರೇ, ಆಗ್ಲೇ ಒಂದಷ್ಟು ವಿಚಾರ ಹೇಳ್ತಾ ಇದ್ರಿ, ಇಲ್ಲ ನಾವು ಶಾಲೆಗಳನ್ನ ತೆರೀರಿ ಅಂತೇಳಿ ಓಪನ್ ಮಾಡೋದಕ್ಕೆ ತಯಾರಿದ್ದೀವಿ, ಆದರೆ ಶಾಲೆಗಳಿಗೆ ಬೇಕಾದಂತಹ ಒಂದಷ್ಟು ಸವಲತ್ತುಗಳನ್ನು ಸರ್ಕಾರ ಕೊಡಬೇಕು ಅಂತೇಳಿ. ಶಿಕ್ಷಕರ ಕೊರತೆ ಇದೆ, ಶಿಕ್ಷಕರು ನಮ್ಮಲ್ಲಿಂದ ಕೆಲವೊಂದಷ್ಟು ಜನ ಬಿಟ್ಟು ಹೋಗಿದ್ದಾರೆ. ಇಂಥ ಸಂದರ್ಭದಲ್ಲಿ ಶಾಲೆಯನ್ನ ತೆರೆಯೋದು ಹೇಗೆ ಅನ್ನುವಂಥ ಮಾತು. ಇಲ್ಲಿ ಒಂದು ವಿಚಾರ ಗಮನಿಸಬೇಕು ಶಶಿಕುಮಾರ್ ಅವರೇ, ಪದೇ ನೀವು ಸರ್ಕಾರವನ್ನ ಒತ್ತಾಯ ಮಾಡ್ತಾ ಇದ್ರಿ ಒಂದಷ್ಟು ಸವಲತ್ತು ಕೊಡಿ ಅಂತೇಳಿ, ಆದರೆ ಸರ್ಕಾರ ಕೊಡ್ತಾ ಇಲ್ಲ. ಇಂಥ ಸವಲತ್ತುಗಳು ಕೊಡದೆ ಹೋದ್ರೆ ಶಾಲೆಗಳನ್ನು ಓಪನ್ ಮಾಡೋದಕ್ಕೆ ಸಾಧ್ಯನೇ ಇಲ್ವಾ ಶಶಿಕುಮಾರ್ ಅವರೇ? ಖಂಡಿತವಾಗ್ಲೂ ಆನಂದ್, ನಾವು ಒಂದು ಅರ್ಥ ಮಾಡ್ಕೊಬೇಕು, ಈ ರಾಜ್ಯದಲ್ಲಿ ಹತ್ತತ್ರ 95% ಕೇವಲ 10,000ದಿಂದ 25,000 30,000 ತೆಗೆದುಕೊಂಡು ನಡೆಸುವಂತ ಶಾಲೆಗಳಿದಾವೆ. ಹೋದ ವರ್ಷ ಶುಲ್ಕ ಬಂದಿಲ್ಲ, ಈ ವರ್ಷ ಅಡ್ಮಿಷನ್ ಅರ್ಧಕ್ಕರ್ಧ ಆಗಿಲ್ಲ, ಅದು ಕನಿಷ್ಠ ಶುಲ್ಕ ಎಷ್ಟು
4,000, 5,000, 10,000 ಕೂಡ ಕಟ್ಟದೇ ಇರುವಂತ ಶಾಲೆಗಳೇ ಹೆಚ್ಚಿದಾವೆ. ಈ ಶಾಲೆಗಳ ಪರಿಸ್ಥಿತಿ ಇವತ್ತು ಸಾಲದವರು ಹೆಗಲ ಮೇಲೆ ಕೂತ್ಕೊಂಡು ಧಮ್ಕಿಗಳು ಹಾಕಿ, ಕೊಲೆ ಬೆದರಿಕೆ ಹಾಕಿ, ರೌಡಿಗಳನ್ನ ಬಿಟ್ಟು ವಸತಿ ನಿಂತಿದ್ದಾರೆ, ನೋಟಿಸ್ಗಳನ್ನ ಕಳಿಸ್ತಾ ಇದ್ದಾರೆ, ಶಾಲೆ ವಾಹನಗಳನ್ನ ಸೀಸ್ ಮಾಡ್ತಾ ಇದ್ದಾರೆ. ನಾವು ಕೇಳ್ತೇವೆ ಶಿಕ್ಷಣ ಮಂತ್ರಿಗಳಿಗೆ, ಮಾನ್ಯ ಮುಖ್ಯಮಂತ್ರಿಗಳು ಮೇ 16ನೇ ತಾರೀಕು ಸ್ಪಷ್ಟವಾಗಿ ಹೇಳಿದ್ರು, ಒಂದು ಶಿಕ್ಷಕರಿಗೆ ಒಂದು ಹೆಲ್ಪಿಂಗ್ ಕಿಟ್ ಕೊಡಿ, ಫುಡ್ ಕಿಟ್ ಕೊಡಿ. ಇವತ್ತವರೆಗೂ ಕೊಡಕ್ಕಾಗ್ಲಿಲ್ಲ. ಇವತ್ತು ಶಿಕ್ಷಣ ಮಂತ್ರಿಗಳು ಇಂಥ ಒಂದು ಪರಿಸ್ಥಿತಿಯಲ್ಲಿ ನಮ್ಗೆ ಎಲ್ಲೂ ಸಿಗ್ತಾ ಇಲ್ಲ. ಜೊತೆಗೆ ಇವತ್ತು TWF ಒಂದು ಗೌರವಧನ ಕೊಡಿ ಅಂದ್ವಿ, ಅದನ್ನು ಕೂಡ ಮಾಡಲಿಲ್ಲ. ಮಾಡಬಹುದಾಗಿತ್ತು. ಎಲ್ಲ ಒಂದ್ ಕಡೆ ಹುನ್ನಾರ. ಇವತ್ತು ಶಿಕ್ಷಕರ ಒಂದು ಕ್ಷೇತ್ರಕ್ಕೆ ಚುನಾವಣೆ ಇತ್ತು, ಅದಕ್ಕೆ ತೊಂದರೆ ಆಗ್ಲಿ ಅಂತಾನೆ ಶಿಕ್ಷಣ ಮಂತ್ರಿ ಮಾಡಿದ್ರ ಅನ್ನೋಂತ ಪ್ರಶ್ನೆ ನಮಗೆ ಉದ್ಭವ ಆಗ್ಬಿಟ್ಟಿದೆ. ಎರಡನೇ ಅಂಶ, ಇವತ್ತು 20-25% ಶಿಕ್ಷಣ ಇಲ್ವೇ ಇಲ್ಲ ನಮ್ಮಲ್ಲಿ. ಅವರ ಅಪ್ಪ ಅಮ್ಮ ಅತ್ತೆ ಮಾವ ಗಂಡ ಏನಾರ ಒಪ್ಪಿದ್ರೆ ಕೆಲ ಶಿಕ್ಷಕರು ಶಾಲೆಗೆ ಬರಕ್ ಸಾಧ್ಯ. ಇನ್ನು ಕೆಲವರು ಒಂದು ವಿಚಾರ ಇಲ್ಲಿ ಗಮನಿಸಬೇಕು. ನೀವ್ ಹೇಳ್ತಾ ಇದ್ರಿ ಫುಡ್ ಕಿಟ್ ಕೊಡು ಅಂತ ಹೇಳಿದ್ರು ಕೊಡದೆ ಆಗೋದಕ್ಕೆ ಸಾಧ್ಯ ಆಗಿಲ್ಲ. ಇಲ್ಲಿ ಇಂಥ ಸಂದರ್ಭದಲ್ಲಿ ಶಿಕ್ಷಕರನ್ನ ಒದಗಿಸುವಂತ ಕೆಲಸ ಸರ್ಕಾರ ಮಾಡುತ್ತೆ ಅನ್ನುವಂಥ ವಿಶ್ವಾಸ ಇಲ್ಲ ಅಂತೇಳಿ ನಮ್ಮ ಜೊತೆಗೆ ಇನ್ನೊಬ್ರು ಪೋಷಕಿ ಜಾಯ್ನ್ ಆಗಿದ್ದಾರೆ, ಸಾವಿತ್ರಿ ಅಂತೇಳಿ. ಸಾವಿತ್ರಿ ಮೇಡಮ್, ಗಮನಿಸ್ತಾ ಇದ್ವಿ ಇಲ್ಲಿ ಶಾಲೆಗಳ ಆರಂಭ ಆದ್ರೂ ಮಕ್ಕಳನ್ನ ಕಳಿಸೋದಕ್ಕೆ ಪೋಷಕರು ರೆಡಿ ಇದ್ದಾರಾ ಅಂತ ಹೇಳಿ, ತಾವೇನ್ ಹೇಳ್ತೀರಿ ಈ ವಿಚಾರವಾಗಿ? ಸರ್ ನಮಸ್ತೆ ಸರ್. ಹೇಳಿ ಸರ್. ನನ್ನ ಮಕ್ಕಳಿಗೆ ಸ್ಕೂಲಿಗೆ ಕಳ್ಸಕ್ಕೆ ರೆಡಿ ಇಲ್ಲ ಸರ್. ಏನಕ್ಕಂದ್ರೆ ಇವತ್ತು ಮಕ್ಕಳಿಗೆ ನಾಳೆ ನೆಕ್ಸ್ಟ್ ಬರೋದು ವಿಂಟರ್ ಸೀಸನ್ ಸರ್. ಇವಾಗ ಕೋವಿಡ್ ಆಲ್ರೆಡಿ ಇದೆ. ವಿಂಟರ್ ಸೀಸನ್ ಇಲ್ಲಿ ಕಾಮನ್ ಆಗಿ ಒಂದ್ಸರಿ ಜ್ವರ ನೆಗಡಿ ಬಂದ್ ಹೋಗುತ್ತೆ. ಸೊ ಒಬ್ಬ ಮಕ್ಕಳಿಂದ ಇನ್ನೊಬ್ಬ ಮಕ್ಕಳಿಗೆ ಸ್ಪ್ರೆಡ್ ಆಗುತ್ತೆ, ಮಕ್ಕಳಿಂದ ಮನೆಗೆ ಸ್ಪ್ರೆಡ್ ಆಗುತ್ತೆ. ಎಷ್ಟೋ ಮನೆಯಲ್ಲಿ ವಯಸ್ಸಾದವ್ರು ಇರ್ತಾರೆ, ಶುಗರ್ ಪೇಷಂಟ್ಸ್ ಅವ್ರು ಇರ್ತಾರೆ. ಆ ಮಕ್ಕಳು ಪ್ರಿಕಾಕ್ಷನ್ ಸರಿಯಾಗಿ ತಗೊಳಂಗಿಲ್ಲ, ಅವ್ರಿಗೆ ಗೊತ್ತಾಗೋದು ಇಲ್ಲ. ಇನ್ ಕೇಸ್ ಅವ್ರಿಗೆ ಏನಾದ್ರು ಅಟ್ಯಾಕ್ ಆದ್ರೆ ಅವ್ರ ಐಸೋಲೇಷನ್ ಆಗಲ್ಲ ಸರ್. ಅವ್ರಿಗೆ ಭಯ ಹುಟ್ಬಿಡುತ್ತೆ, ಐಸೋಲೇಷನ್ ಯಾಕೆ ಮಾಡ್ತಾರೆ. ಸೊ ಅದಕ್ಕೋಸ್ಕರ ಸುಮಾರು ಜನ ಪೇರೆಂಟ್ಸ್ ನನ್ನ ಕಾಂಟ್ಯಾಕ್ಟ್ ಅಲ್ಲಿ ಇದಾರೆ. ಈಗ ಆನ್ಲೈನ್ ಕ್ಲಾಸ್ ಅಲ್ಲಿ ಇರೋದ್ರಿಂದ ಯಾರ್ದು ಒಪಿನಿಯನ್ ಕಳ್ಸಂಗಿಲ್ಲ ಅನ್ನೋದಿದೆ. ಅದ್ರ ಜೊತೆ ನಂದನ್ನು ಕಳ್ಸಂಗಿಲ್ಲ ಸರ್. ನಾವು ಲಸಿಕೆ ಬರೋ ಮಟ್ಟ ಕಳ್ಸಬಾರ್ದು ಅಂತ ನಿರ್ಧಾರ ಮಾಡ್ಬೇಕು. ಥ್ಯಾಂಕ್ ಯು ಟಿವಿನ ಜೊತೆ ಮಾತನಾಡಿದ್ದಕ್ಕೆ. ಶಾಲೆ ಶುರು ಮಾಡೋದಕ್ಕೆ ಬೇಕಾಗುವಂತ ಸಿದ್ಧತೆಗಳನ್ನ ಯಾವ ರೀತಿಯಾಗಿ ಮಾಡಿಕೊಳ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಇವತ್ತು ಸಭೆಯನ್ನು ನಡೆಸಲಾಗ್ತಾ ಇದೆ. ಸಭೆ ನಡೆಸೋದಕ್ಕೆ ಬೇಕಾಗಿರುವಂತ ಸಿದ್ಧತೆಗಳು ಈಗಾಗಲೇ ಆಗಿದೆ. ಸಭೆಯಲ್ಲಿ ಭಾಗಿಯಾಗುವಂತಹ ಅಧಿಕಾರಿಗಳು ಯಾರ್ಯಾರು ನೋಡ್ತಾ ಹೋಗ್ತಾ ಇದ್ವಿ. ಇದೀಗ ಅಧಿಕಾರಿಗಳ ಜೊತೆಗಿನ ಸಭೆಗೆ ಸಚಿವರ ಮಹತ್ವದ ಇಂಥದೊಂದು ಸಭೆಗೆ ಕ್ಷಣಗಳನ್ನೇ ಶುರುವಾಗ್ತಾ ಇದೆ. ಶಾಲೆ ಆರಂಭದ ಬಗ್ಗೆ ಮಹತ್ವ ಪಡೆದುಕೊಂಡಿರುವಂತಹ ಇವತ್ತಿನ ಸಭೆಯಲ್ಲಿ ಚರ್ಚೆ ಆಗುವಂತ ಅಂಶಗಳು, ಇವತ್ತಿನ ಸಭೆಯಲ್ಲಿ ವ್ಯಕ್ತವಾಗುವಂತ ಅಭಿಪ್ರಾಯಗಳು, ಇವತ್ತಿನ ಸಭೆಯಲ್ಲಿ ಮಂಡಿಸುವಂತ ಒಂದಷ್ಟು ವಿಚಾರಗಳಿದೆಯಲ್ಲ, ಅದು ಮುಂದೆ ಶಾಲೆಗಳನ್ನ ಆರಂಭಿಸೋದಕ್ಕೆ ಬೇಕಾಗುವಂತ ಸಿದ್ಧತೆಗಳನ್ನ ಹೇಗೆ ಮಾಡಬೇಕು ಅನ್ನೋದರ ಮೇಲೆ ಪರಿಣಾಮ ಬೀರುವಂತಹ ವಿಚಾರ ಇದು. ಈ ಕಾರಣಕ್ಕಾಗಿ ಇವತ್ತಿನ ಸಭೆ ಅತ್ಯಂತ ಮಹತ್ವದ ಸಭೆ. ಇವತ್ತಿನ ಸಭೆಯಲ್ಲಿ ಭಾಗಿಯಾಗುವಂತಹ ಅಧಿಕಾರಿಗಳು, BO ಮಟ್ಟದ ಅಧಿಕಾರಿಗಳು, DDPI ಮಟ್ಟದ ಅಧಿಕಾರಿಗಳು ತಮ್ಮದೇ ಆದಂತಹ ರೀತಿಯಲ್ಲಿ ಅಭಿಪ್ರಾಯವನ್ನ ಕೊಟ್ಟಿದ್ದಾರೆ ಈಗಾಗಲೇ ಸರ್ಕಾರಕ್ಕೆ. ಇಂಥ ಒಂದಷ್ಟು ಕ್ರಮಗಳನ್ನು ತೆಗೆದುಕೊಂಡು ಶಾಲೆಗಳನ್ನ ಓಪನ್ ಮಾಡಬೇಕು ಅನ್ನೋ ಬಗ್ಗೆ. ಆದರೆ ಅಂತಿಮವಾದಂತಹ ತೀರ್ಮಾನವನ್ನು ತೆಗೆದುಕೊಳ್ಳೋದಕ್ಕೆ ಬೇಕಾಗುವಂತಹ ಒಂದಷ್ಟು ಸಿದ್ಧತೆಗಳು ಈಗಾಗಲೇ ನಡೀತಾ ಇದ್ದಾವೆ. ಕೌಂಟ್ ಡೌನ್ ಶುರುವಾಗ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನಯ್ ಕುಮಾರ್ ಕಾಶ್ಯಪ್ಪನವರ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿನಯ್, ಗಮನಿಸ್ತಾ ಇದ್ವಿ ಇವತ್ತಿನ ಸಭೆ ಅತ್ಯಂತ ಮಹತ್ವದ ಸಭೆ ಎನ್ನುವಂತ ನಿಟ್ಟಿನಲ್ಲೂ ಕೂಡ ನೋಡ್ತಾ ಹೋಗ್ತಾ ಇದ್ವಿ. ಇವತ್ತಿನ ಸಭೆಯಲ್ಲಿ ಬಹುತೇಕ ಚರ್ಚೆ ಆಗುವಂತ ವಿಚಾರಗಳೇ ಶಾಲೆಯನ್ನ ಓಪನ್ ಮಾಡೋದಾದ್ರೆ ಯಾವಾಗ ಓಪನ್ ಮಾಡಬೇಕು, ಶಾಲೆಗಳನ್ನ ಓಪನ್ ಮಾಡೋದಕ್ಕೆ ಬೇಕಾಗುವಂತ ಸಿದ್ಧತೆ ಹೇಗಿರಬೇಕು, ಇಂಥ ನಿಟ್ಟಿನಲ್ಲಿಯೇ ಇವತ್ತು ಬಹುತೇಕವಾಗಿ ಚರ್ಚೆ ನಡೆಯುವಂತ ಸಾಧ್ಯತೆ ಇದೆ. ಇವತ್ತೇ ಅಂತಿಮವಾದಂಥ ತೀರ್ಮಾನ ಆಗುವಂತ ಸಾಧ್ಯತೆ ಇದೆಯಾ? ಶಾಲೆಗಳನ್ನು ಯಾವಾಗ ಆರಂಭಿಸಬೇಕು, ಯಾವ ದಿನಾಂಕದಿಂದ ಆರಂಭಿಸಬೇಕು, ಜಾನ್ಯುವರಿನಲ್ಲಿ ಆರಂಭಿಸಬೇಕಾ ಅಥವಾ ಡಿಸೆಂಬರ್ ಅಂತ್ಯದಲ್ಲಿ ಆರಂಭಿಸಬೇಕಾ ಅನ್ನೋ ಬಗ್ಗೆ ವಿನಯ್? ಆನಂದ್, ಸದ್ಯಕ್ಕೆ ಅಧಿಕಾರಿಗಳು ಸತತವಾದಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಶಾಲೆಗಳ ಆರಂಭಕ್ಕೆ ಬೇಕಾಗಿರುವಂತಹ ಎಚ್ಚರಿಕಾ ಕ್ರಮಗಳನ್ನು ವಹಿಸಿಕೊಂಡು ಶಾಲೆಗಳನ್ನು ಹೇಗೆ ಸಿದ್ಧತೆಗಳನ್ನು ಮಾಡಿಕೊಳ್ಬೇಕು, ಜೊತೆಗೆ ಯಾವೆಲ್ಲ ಕ್ರಮಗಳನ್ನು ಅನುಸರಿಸಬೇಕು, ಜೊತೆಗೆ ಬೇರೆ ರಾಜ್ಯಗಳು ಅನುಸರಿಸುವಂತಹ ಮಾದರಿಗಳು ನಮ್ಮ ರಾಜ್ಯಕ್ಕೆ ಸೂಟ್ ಆಗ್ತಾವ, ಸಮ ಅಥವಾ ಬೆಸ ಸಂಖ್ಯೆಯಲ್ಲಿ ಶಾಲೆಗಳನ್ನು ಆರಂಭಿಸುವುದು ಸೂಕ್ತನಾ, ಅಥವಾ ಪರ್ಯಾಯ ದಿನಗಳ ಆಧಾರದ ಮೇಲೆ ತರಗತಿಗಳನ್ನು ನಡೆಸುವುದು ಸೂಕ್ತನಾ, ಅಥವಾ ಮತ್ಯಾವುದೋ ಬೇರೆ ಪರ್ಯಾಯ ಮಾರ್ಗಗಳನ್ನು ಅನುಸರಿಸಿ ಶಾಲೆಗಳನ್ನು ಆರಂಭಿಸಬೇಕಾ ಅನ್ನುವಂತಹ ಕೆಲವೊಂದಿಷ್ಟು ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ ರಾಜ್ಯದಲ್ಲಿ
ನಿಟ್ಟಿನಲ್ಲಿ ಇವತ್ತು ಒಂದು ಸುರೇಶ್ ಕುಮಾರ್ ನೇತೃತ್ವದಲ್ಲಿ ಮೀಟಿಂಗಿಗೂ ಕೂಡ ಮುಂದಾಗಿರುವಂಥದ್ದು. ಇನ್ನು ಸಚಿವ ಸುರೇಶ್ ಕುಮಾರ್ ಮೀಟಿಂಗ್ನಲ್ಲಿ ಶಿಕ್ಷಣ ಸಚಿವರಾಗಿರ್ಬೋದು, ಶಿಕ್ಷಣ ಇಲಾಖೆ ಅಧಿಕಾರಿಗಳಾಗಿರ್ಬೋದು, ಜೊತೆಗೆ ಶಾಲಾ ಶಿಕ್ಷಕರ ಸಂಘದ ಅಸೋಸಿಯೇಷನ್ಗಳು ಕೂಡ ಭಾಗಿಯಾಗ್ತಾ ಇದ್ದಾರೆ. ಈ ಒಂದು ಮೀಟಿಂಗ್ನಲ್ಲಿ ತಾವು ಶಾಲೆಗಳಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಪೂರಕವಾದಂತಹ ಮಾಹಿತಿಗಳನ್ನು ಕೂಡ ಸಚಿವರ ಗಮನಕ್ಕೆ ತರ್ತಾರೆ. ಇನ್ನು ಸಚಿವರು ಈ ಎಲ್ಲ ಅಂಶಗಳನ್ನ ಪಡೆದುಕೊಂಡು ಸಿಎಂ ಗಮನಕ್ಕೂ ಕೂಡ ತರ್ತಾರೆ. ಯಾವಾಗ ಶಾಲೆಗಳನ್ನ ಆರಂಭಿಸಬೇಕು, ಜೊತೆಗೆ ಏನೇನೆಲ್ಲ ಸಿದ್ಧತೆಗಳನ್ನ ಶಾಲಾ ಮಟ್ಟದಲ್ಲಿ ಮಾಡಿಕೊಳ್ಳಲಾಗಿದೆ, ಜೊತೆಗೆ ಏನೇನೆಲ್ಲ ಮುನ್ನೆಚ್ಚರಿಕಾ ಕ್ರಮಗಳನ್ನ ನಾವು ಕೈಗೊಳ್ಳೋದಕ್ಕೂ ಕೂಡ ಸಿದ್ಧವಾಗಿದ್ದೀವಿ ಅನ್ನುವಂತಹ ಸ್ಪಷ್ಟವಾದಂತಹ ಒಂದು ವರದಿಯ ಮಾಹಿತಿಯನ್ನ ಸಿಎಂ ಗಮನಕ್ಕೆ ತರ್ತಾರೆ. ಹೀಗಾಗಿ ಇವತ್ತಿನ ಒಂದು ಮೀಟಿಂಗ್ ಏನಿದೆ ತುಂಬಾ ಮಹತ್ವವನ್ನು ಪಡೆದುಕೊಂಡಿದೆ ಶಾಲೆಗಳ ಆರಂಭದ ದೃಷ್ಟಿಕೋನದಲ್ಲಿ. ಆದ್ರೆ ಇವತ್ತು ನಡೆಯುವಂತಹ ಮೀಟಿಂಗ್ ಏನಿದೆ ನಿರ್ಣಾಯಕದ ಹಂತವಾಗಿರುತ್ತೆ. ಯಾಕಂದ್ರೆ ಸಂಪೂರ್ಣವಾಗಿ ಸಿಎಂ ಗಮನಕ್ಕೆ ತಂದ ನಂತರ ಸಿಎಂ 6ನೇ ತಾರೀಕಿನಂದು ಶಾಲೆಗಳ ಆರಂಭಕ್ಕೆ ಸಂಬಂಧಪಟ್ಟ ಹಾಗೆ ದಿನವನ್ನ ನಿಗದಿಪಡಿಸುವುದು ಕೂಡ ಸಾಧ್ಯವಾಗಿರುತ್ತೆ. ಯಾಕಂದ್ರೆ ಅವತ್ತೇ ಅವರು ಕೂಡ ಆ ಒಂದು ವಿಚಾರವನ್ನ ಸ್ಪಷ್ಟಪಡಿಸುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಿದೆ. ಆನಂದ್, ಥ್ಯಾಂಕ್ ಯು ವಿನಯ್. ಮಾಹಿತಿಗಾಗಿ ಗಮನಿಸ್ತಾ ಇದ್ವಿ, ಇಲ್ಲಿ ಶಾಲೆಗಳನ್ನು ಆರಂಭಿಸಬೇಕು ಅನ್ನೋದಾದ್ರೆ ಯಾವ್ಯಾವ ಆಧಾರದಲ್ಲಿ ಶಾಲೆಗಳನ್ನು ಆರಂಭಿಸಬೇಕು, ಜೊತೆಗೆ ಒಂದಷ್ಟು ಮಾಡೆಲ್ಗಳಿದೆ. ವಿದೇಶಿ ಶೈಕ್ಷಣಿಕ ನೀತಿಯನ್ನು ಅನುಸರಿಸಿ ನಾವು ಶಾಲೆಗಳನ್ನು ಓಪನ್ ಮಾಡಬೇಕಾ, ಅಥವಾ ಕರ್ನಾಟಕದ ಪಕ್ಕದ ರಾಜ್ಯಗಳಿದೆಯಲ್ಲ ಅವು ಅನುಸರಿಸಿರುವಂತ ಮಾದರಿಗಳನ್ನ ಅನುಸರಿಸಿ ಶಾಲೆಯನ್ನು ಆರಂಭಿಸಬೇಕಾ, ಅಥವಾ ಕರ್ನಾಟಕಕ್ಕೆ ರಾಜ್ಯ ಸರ್ಕಾರವೇ ಅಥವಾ ಶಿಕ್ಷಣ ಇಲಾಖೆ ಹೊಸದೊಂದು ಮಾದರಿಯನ್ನ ಕೊಟ್ಟು ಶಾಲೆಗಳನ್ನು ಆರಂಭಿಸಬೇಕಾ ಅನ್ನೋ ಬಗ್ಗೆ ಒಂದಷ್ಟು ಚರ್ಚೆ ನಡೆಸಲಾಗುತ್ತೆ. ಇನ್ನು ಪ್ರತಿ ತರಗತಿಯಲ್ಲಿ ಎಷ್ಟು ಮಂದಿ ವಿದ್ಯಾರ್ಥಿಗಳಿಗೆ ಪಾಠ ಹೇಳಿಕೊಡಬೇಕು ಶಾಲೆಗಳು ಓಪನ್ ಆದಂತಹ ಸಂದರ್ಭದಲ್ಲಿ, ಇನ್ನು ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಹಾಜರಾತಿ ಅನ್ನುವಂಥದ್ದು ಕಡ್ಡಾಯನಾ? ಸದ್ಯಕ್ಕೆ ಶಾಲೆಯಲ್ಲಿ ಹಾಜರಾತಿ ಅನ್ನೋದು ಕಡ್ಡಾಯವಾಗಿದೆ. ಎಲ್ಲ ವಿದ್ಯಾರ್ಥಿಗಳು ಶಾಲೆಗೆ ಹಾಜರಾಗಲೇಬೇಕಾ? ಎಲ್ಲ ವಿದ್ಯಾರ್ಥಿಗಳು ಕೂಡ ಶಾಲೆಗೆ ಹಾಜರಾಗಬೇಕಾ? ಪೋಷಕರ ಮೇಲಿರುವಂತಹ ಜವಾಬ್ದಾರಿ ಏನು? ಇಂಥ ಒಂದಷ್ಟು ಅಂಶಗಳನ್ನ ಇಟ್ಕೊಂಡು ಇವತ್ತು ಸಭೆಯಲ್ಲಿ ಚರ್ಚೆ ನಡೆಸಲಾಗುತ್ತೆ. ಅದಕ್ಕೆ ಬೇಕಾಗಿರುವಂತಹ ಸಿದ್ಧತೆಗಳು ಕೂಡ ನಡೀತಾ ಇದೆ. ಇನ್ನು ಪ್ರತಿ ತರಗತಿಯಲ್ಲಿ 50% ವಿದ್ಯಾರ್ಥಿಗಳಿಗೆ ಪಾಠ ಇರುವಂತಹ ಸ್ಟ್ರೆಂತ್ ಎಷ್ಟಿದೆ? 100 ಜನ ಇದ್ರೆ ಕೇವಲ 50 ವಿದ್ಯಾರ್ಥಿಗಳಿಗೆ ಮಾತ್ರ ಒಂದು ದಿವಸ ಅಲ್ಲಿ ಪಾಠವನ್ನ ನಡೆಸಿ ತದನಂತರದಲ್ಲಿ ಮಾರನೇ ದಿನ ಅಂತಹ ವಿದ್ಯಾರ್ಥಿಗಳಿಗೆ ರಜೆ ಕೊಟ್ಟು ಇನ್ನುಳಿದಂತಹ 50% ವಿದ್ಯಾರ್ಥಿಗಳನ್ನ ಕರೆಸಿ ಪಾಠ ಮಾಡಬೇಕಾ? ಇಂಥದ್ದೊಂದು ಆಲ್ಟರ್ನೇಟ್ ಮೆಥಡ್ ಅನ್ನ ಅಥವಾ ಆಲ್ಟರ್ನೇಟ್ ಡೇಸ್ ಅನ್ನ ಬಳಸಿಕೊಂಡು ನಾವು ಶಾಲೆಗಳನ್ನ ಆರಂಭಿಸಬೇಕಾ ಅನ್ನೋ ಬಗ್ಗೆಯೂ ಕೂಡ ಒಂದಷ್ಟು ಚಿಂತನೆ ನಡೀತಾ ಇದೆ. ಯಾಕೆ ಅಂತ ಹೇಳಿದ್ರೆ ಒಬ್ಬ ವಿದ್ಯಾರ್ಥಿ ಬಂದಂತ ಸಂದರ್ಭದಲ್ಲಿ ಮಾರನೇ ದಿನ ಆತನಿಗೆ ರಜೆ ಕೊಟ್ಟು ಮತ್ತೆ ಇನ್ನುಳಿದಂತ ವಿದ್ಯಾರ್ಥಿಗಳಿಗೆ ಮತ್ತೊಂದು ದಿನ ಪಾಠವನ್ನ ಮಾಡಬೇಕಾದಂತ ಒಂದಷ್ಟು ಚಿಂತನೆ. ಅದರ ಜೊತೆಗೆ ವಿದ್ಯಾರ್ಥಿಗಳಿಗೆ ಜೊತೆಗೆ ಶಿಕ್ಷಕರಿಗೆ ಕಡ್ಡಾಯವಾಗಿ ಮಾಸ್ಕ್ ಹಾಕಲೇಬೇಕಾದಂತ ಅನಿವಾರ್ಯತೆ ಇದೆ. ಅದಕ್ಕೆ ಸಂಬಂಧಪಟ್ಟಾಗೂ ಕೂಡ ಒಂದಷ್ಟು ಸಿದ್ಧತೆಗಳನ್ನ ಮಾಡಿಕೊಳ್ಳಬೇಕಿದೆ. ಇನ್ನು ಮಕ್ಕಳನ್ನ ಶಾಲೆಗೆ ಕಳುಹಿಸುವ ಬಗ್ಗೆ ಪೋಷಕರು ಲಿಖಿತವಾಗಿ ಬರೆದು ಕೊಡಬೇಕು. ನನ್ನ ಮಗ ಅಥವಾ ನನ್ನ ಮಗಳು ಇಂತಹ ತರಗತಿಯಲ್ಲಿ ಓದ್ತಾ ಇದ್ದು ಆ ತರಗತಿಯಲ್ಲಿ ನಡೀತಾ ಇರುವಂತಹ ಶಾಲೆ ಪುನರಾರಂಭ ಆಗಿರುವಂತಹ ಕಾರಣಕ್ಕಾಗಿ ಅಂಥ ತರಗತಿಗೆ ನನ್ನ ಮಗ ಮಗಳನ್ನ ಕಳಿಸೋದಕ್ಕೆ ನಾನು ಒಪ್ಪಿಗೆ ಕೊಟ್ಟಿದ್ದೀನಿ, ಲಿಖಿತವಾಗಿ ನಾನು ಓಕೆ ಅಂತ ಹೇಳಿದ್ದೀನಿ ಅಂದ ನಂತರದಲ್ಲಿ ಶಾಲೆಗೆ ಕಳುಹಿಸೋದಕ್ಕೆ ಒಂದಷ್ಟು ತೀರ್ಮಾನವನ್ನ ತೆಗೆದುಕೊಳ್ಳಬಹುದು. ಆ ವಿಚಾರವಾಗಿಯೂ ಕೂಡ ಒಂದಷ್ಟು ಚಿಂತನೆ ನಡೀತಾ ಇದೆ. ಇನ್ನು ಶಾಲೆಗೆ ಕಳಿಸ್ಬೇಕು ಅಥವಾ ಶಾಲೆಗೆ ಕಳಿಸಬಾರ್ದು ಅನ್ನುವಂಥ ವಿವೇಚನೆ ಇದೆಯಲ್ಲ, ಅದು ಪೋಷಕರಿಗೆ ಬಿಟ್ಟಿರುವಂತಹ ವಿಚಾರ. ನನ್ನ ಮಗ ಹೋಗಿ ಶಾಲೆ ಕಲಿಬಹುದು ಅಥವಾ ನಾನು ಶಾಲೆ ಕಳಿಸ್ತೀನಿ, ನನ್ನ ಮಗಳನ್ನ ಶಾಲೆ ಕಳಿಸೋದಿಲ್ಲ ಅನ್ನುವಂಥ ವಿಚಾರವನ್ನ ಸ್ವತಃ ಪೋಷಕರ ವಿವೇಚನೆಗೆ ಬಿಟ್ಟಿರುವಂತಹ ವಿಚಾರ. ಈ ಕಾರಣಕ್ಕಾಗಿ ಎರಡು ತೀರಾ ಇಂಪಾರ್ಟೆಂಟ್ ಆಗಿರುವಂತಹ ವಿಚಾರ. ಒಂದು, ಲಿಖಿತವಾಗಿ ಪೋಷಕರು ಒಪ್ಪಿಗೆಯನ್ನ ಕೊಟ್ಟರೆ ಮಾತ್ರ ಶಾಲೆಗೆ ವಿದ್ಯಾರ್ಥಿಗಳನ್ನ ಸೇರಿಸಿಕೊಳ್ಳಬೇಕು, ಅಥವಾ ಶಾಲೆಗಳಿಗೆ ಹೋಗೋದಕ್ಕೆ ಬೇಕಾಗುವಂತಹ ಪ್ರಕ್ರಿಯೆ ಇದೆಯಲ್ಲ ಅದರಲ್ಲಿ ಪೋಷಕರು ಒಪ್ಪಬಹುದು, ಒಪ್ಪದೇನು ಇರಬಹುದು. ಇನ್ನು ಶಿಕ್ಷಣ ತಜ್ಞ ನಿರಂಜನ ಆರಾಧ್ಯ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಿರಂಜನ ಆರಾಧ್ಯ ಅವರೇ, ಇವತ್ತಿನ ಸಭೆ ತೀರಾ ಮಹತ್ವದ ಸಭೆ ಎನ್ನುವಂತ ನಿಟ್ಟಲ್ಲೂ ಕೂಡ ಹೇಳಲಾಗ್ತಾ ಇದೆ. ಶಾಲೆಗಳನ್ನ ಆರಂಭಿಸಬೇಕು ಅನ್ನೋದಾದ್ರೆ ನಮ್ಮ ಸಿದ್ಧತೆ ಹೇಗಿರಬೇಕು, ಅಥವಾ ನಾವು ಯಾವಾಗ ಶಾಲೆಗಳನ್ನ ಆರಂಭಿಸಬೇಕು ಅನ್ನುವಂಥದ್ದು ಬಹುತೇಕ ಇವತ್ತು ಫಿಕ್ಸ್ ಆಗುತ್ತೆ ಎನ್ನುವಂತಹ ಮಾತು. ತಾವು ಏನ್ ಹೇಳ್ತೀರಿ ಅಂತ ಇವತ್ತಿನ ಸಭೆ ಬಗ್ಗೆ? ಈಗಾಗಲೇ ನಾನು ಅದ್ರ ಬಗ್ಗೆ ಬಹಳ ಸ್ಪಷ್ಟವಾಗಿ ಸಚಿವರಿಗೂ ಕೂಡ ಬರ್ದಿದ್ದೇನೆ. ಈಗ ವಿಶೇಷವಾಗಿ 2 ಬಗೆಯ ಶಾಲೆಗಳೇನಿದಾವೆ ನಮ್ಮ ರಾಜ್ಯದಲ್ಲಿ. ಒಂದು ಖಾಸಗಿ ಅನುದಾನ ರಹಿತ ಶಾಲೆಗಳು, ಇನ್ನೊಂದು ಕಡೆ ಸರ್ಕಾರಿ ಶಾಲೆಗಳು ಮತ್ತು ಅನುದಾನ ಸಹಿತ ಶಾಲೆಗಳೇನಿದಾವೆ ಅವುಗಳಿಗೆ ನಾವು ಸಿದ್ಧತೆಯನ್ನ ಮಾಡ್ಕೊಳ್ಳುವಾಗ 3 ಹಂತದಲ್ಲಿ ಮಾಡ್ಕೋಬೇಕು ಅಂತ ನಾನು ಈಗಾಗಲೇ ಹೇಳಿದ್ದೇನೆ. ಒಂದು, ಭೌತಿಕವಾಗಿ ಸುರಕ್ಷತೆಯ ದೃಷ್ಟಿಯಿಂದ ನೋಡುವಾಗ ಅಲ್ಲಿ ಸರಿಯಾದಂತ ನೀರಿನ ವ್ಯವಸ್ಥೆ ಇದೆಯಾ, ಶೌಚಾಲಯದ ವ್ಯವಸ್ಥೆ ಇದೆಯಾ, ಮಕ್ಕಳಿಗೆ ಸರಿಯಾದಂತ ಒಂದು ಸುರಕ್ಷಿತವಾದ ವಾತಾವರಣ ಇದೆಯಾ, ಅದನ್ನ ಖಂಡಿತ ಇವತ್ತಿನ ಸಭೆಯಲ್ಲಿ ಚರ್ಚೆ ಮಾಡ್ಬೇಕಾಗತ್ತೆ. ಎರಡನೇದು, ವಿಶೇಷವಾಗಿ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳೇನಿದಾವೆ ಅಲ್ಲಿ ಪೌಷ್ಟಿಕ ಆಹಾರದ ಬಗ್ಗೆ, ವಿಶೇಷವಾಗಿ ಬಿಸಿ ಊಟ ಇರ್ಬೋದು, ಬಿಸಿ ಹಾಲು ಇರ್ಬೋದು, ಅಥವಾ ಮಕ್ಕಳ ರೋಗ ನಿರೋಧಕ ಶಕ್ತಿಯನ್ನ ಜಾಸ್ತಿ ಮಾಡ್ತಕ್ಕಂಥ ವಿಟಮಿನ್ ಟ್ಯಾಬ್ಲೆಟ್ಸ್ ಇರ್ಬೋದು, ಈ ಎಲ್ಲ ಅಂಶಗಳ ಬಗ್ಗೆ ಏನು ಅಂತಕ್ಕಂಥದ್ದನ್ನ ನಾವು ಚರ್ಚೆ ಮಾಡ್ಬೇಕಾಗುತ್ತೆ.
ಮೂರನೇದು ಬಹಳ ಮುಖ್ಯವಾಗಿ ಕಲಿಕಾ ದೃಷ್ಟಿಯಿಂದ ಯಾವ ರೀತಿಯ ಕೆಲಸವನ್ನ ಮಾಡಬೇಕು ಅಂತಕ್ಕಂಥದ್ದನ್ನ ನೋಡ್ಬೇಕಾಗುತ್ತೆ. ಅಲ್ಲಿ ಕಲಿಕೆಯ ದೃಷ್ಟಿಯಿಂದ ಈಗ ಉದಾಹರಣೆಗೆ ಈಗಾಗಲೇ ತೆಲಂಗಾಣ ಆಗ್ಲಿ ಅಥವಾ ತಮಿಳ್ನಾಡಾಗ್ಲಿ ಅಥವಾ ಛತ್ತೀಸ್ಗಢ ಆಗ್ಲಿ ಅಸ್ಸಾಂ ಆಗ್ಲಿ ಅವರು ಯಾವ ರೀತಿ ಶಾಲೆಗಳನ್ನ ಪ್ರಾರಂಭ ಮಾಡಬೇಕು ಹಂತವಾಗಿ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಈಗಾಗಲೇ ಆದೇಶಗಳನ್ನ ಹೊರಡಿಸಿದ್ದಾರೆ. ಬಹುಶಃ ಈ ಎಲ್ಲ ಅಂಶಗಳನ್ನ ಪರಿಗಣಿಸಿ ಇವತ್ತು ಸಚಿವರು ತೀರ್ಮಾನ ತೆಗೆದುಕೋಬೇಕಾಗುತ್ತೆ. ನಿರಂಜನಾರ್ದರೆ ಒಂದು ವಿಚಾರ ಗಮನಿಸಬೇಕು, ನೀವು 3 ಹಂತಗಳಲ್ಲಿ ಶಾಲೆಗಳನ್ನ ನಾವು ನೋಡಬೇಕಾಗುತ್ತೆ. ಕಲಿಕೆ ವಿಚಾರ ಇರ್ಬೋದು, ಅಥವಾ ಮಕ್ಕಳ ಆರೋಗ್ಯದ ದೃಷ್ಟಿಯಿಂದ ಅವರಿಗೆ ಕೊಡಬೇಕಾದಂಥ ಒಂದಷ್ಟು ಫುಡ್ ಆಗಿರ್ಬೋದು, ಅಥವಾ ವಿಟಮಿನ್ ಮಾತ್ರೆಗಳಾಗಿರ್ಬೋದು, ಅದನ್ನು ಹೊರತುಪಡಿಸಿದ್ರೆ ಇನ್ನುಳಿದಂಥದ್ದು ಮಕ್ಕಳಿಗೆ ಬೇಕಾಗಿರುವಂತಹ ಸುರಕ್ಷತಾ ಕ್ರಮಗಳು ಅನ್ನುವಂಥದ್ದು. ಆದರೆ ಕರ್ನಾಟಕದ ಮಟ್ಟಿಗೆ ತೆಗೆದುಕೊಳ್ಳೋದಾದ್ರೆ ಅಥವಾ ನಮ್ಮಲ್ಲಿರುವಂತಹ ಗ್ರಾಮೀಣ ಭಾಗದ ಶಾಲೆಗಳನ್ನು ತೆಗೆದುಕೊಳ್ಳೋದಾದ್ರೆ ಈ ಸ್ವಚ್ಛತೆ, ಸುರಕ್ಷತೆ, ಕುಡಿಯೋದಕ್ಕೆ ನೀರು ಅಥವಾ ಅದಕ್ಕೆ ಬೇಕಾದಂತಹ ವ್ಯವಸ್ಥೆ ತ್ವರಿತವಾಗಿ ಮಾಡೋದಕ್ಕೆ ಸಾಧ್ಯ ಇದೆಯಾ ಅಂತ ಸರ್ಕಾರದ ಕಡೆಯಿಂದ? ಇಷ್ಟು ವರ್ಷಗಳ ಕಾಲ ದೊಡ್ಡ ಮಟ್ಟದ ಬಜೆಟ್ ಇಟ್ಟು ಅಲ್ಲಿ ಮಕ್ಕಳಿಗೆ ಸವಲತ್ತುಗಳನ್ನು ತಲುಪಿಸಬೇಕು ಅನ್ನುವಂಥ ವಿಚಾರ ಇಟ್ಕೊಂಡೇ ಸಾಕಷ್ಟು ವರ್ಷಗಳನ್ನು ತಳ್ಳಿ ಹಾಕಿದಂಥವ್ರು ನಾವು ಇಂಥ ಸಂದರ್ಭದಲ್ಲಿ ಕೇವಲ 2-3 ತಿಂಗಳ ಅವಧಿಯಲ್ಲಿ ಅಷ್ಟೊಂದು ಸವಲತ್ತು ಕೊಡೋದಕ್ಕೆ ಸಾಧ್ಯ ಆಗುತ್ತಾ ಮಕ್ಕಳಿಗೆ? ಅಲ್ಲ, ಈ ಸಂಕಷ್ಟದ ಸಮಯದಲ್ಲಿ ವಿಶೇಷವಾಗಿ ನಾನು ಒತ್ತಾಯ ಮಾಡ್ತಾನೆ ಇದ್ದೇನೆ, ವಿಶೇಷವಾಗಿ ಶಾಲೆಗಳಿಗೆ ಒಂದು ವಿಶೇಷ ಪ್ಯಾಕೇಜ್ ಅನ್ನ ಕೊಡ್ಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ಒಂದು ಈಗಾಗಲೇ 6 ರಿಂದ 7 ತಿಂಗಳು ಶಾಲೆಗಳು ಮುಚ್ಚಿರೋದ್ರಿಂದ ಮಕ್ಕಳು ಖಿನ್ನರಾಗಿದ್ದಾರೆ, ಮಕ್ಕಳಿಗೆ ಅನೇಕ ರೀತಿಯ ಬೆಳವಣಿಗೆಯ ಸಮಸ್ಯೆಗಳು ಎದುರಾಗಿದ್ದಾವೆ. ಈ ಸಂದರ್ಭದಲ್ಲಿ ಸರ್ಕಾರ ವಿಶೇಷವಾದಂತ ಪ್ಯಾಕೇಜ್ ಅನ್ನ ಕೊಡಬೇಕಾಗುತ್ತೆ. ಅಲ್ಲಿ ಶಾಲೆಗಳಿಗೆ ವಿಶೇಷವಾಗಿ SDMCಗಳಿಗೆ ಅನುದಾನಗಳನ್ನ ಬಿಡಬೇಕಾಗುತ್ತೆ. ಅಲ್ಲಿನ SDMCಗಳು ಮತ್ತು ಅಲ್ಲಿನ ಪಂಚಾಯಿತಿಗಳು, ಶಿಕ್ಷಕರು ಎಲ್ಲರೂ ಸೇರಿ ಅಲ್ಲಿ ಬೇಕಾದಂತ ಕನಿಷ್ಠ ಮೂಲಭೂತ ಸೌಲಭ್ಯಗಳೇನಿದ್ದಾವೆ, ನೀರಿನ ಸಮಸ್ಯೆ ಇರ್ಬೋದು ಅಥವಾ ಕುಡಿಯೋ ನೀರಿನ ಸಮಸ್ಯೆ ಇರ್ಬೋದು, ಅವೆಲ್ಲವನ್ನ ಬಗೆಹರಿಸ್ಕೋಬೇಕಾಗುತ್ತೆ. ಒಂದು ಸರ್ಕಾರದ ಜವಾಬ್ದಾರಿ. ಶಿಕ್ಷಣ ಒಂದು ಮೂಲಭೂತ ಹಕ್ಕು ಆಗಿರೋದ್ರಿಂದ ಮತ್ತು ಒಂದು ಶಾಲೆನಲ್ಲಿ ಇಂತಿಷ್ಟು ಸೌಲಭ್ಯಗಳು ಇರಲೇಬೇಕು ಅನ್ನೋದು ಶಿಕ್ಷಣ ಹಕ್ಕು ಕಾಯ್ದೆಯಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿರೋದ್ರಿಂದ ಇವೆಲ್ಲವನ್ನ ಒದಗಿಸ್ಬೇಕಾಗತ್ತೆ. ಸರ್ಕಾರದ ಜವಾಬ್ದಾರಿ ಅದು. ಸರ್ಕಾರ ಜವಾಬ್ದಾರಿಯಿಂದ ತಪ್ಪಿಸ್ಕೊಳ್ಳೋದು ಬಹಳ ಕಷ್ಟ ಆಗುತ್ತೆ. ಇದು ಸರ್ಕಾರಿ ಶಾಲೆಗಳಿಗೆ ಸಂಬಂಧಪಟ್ಟಂತ ವಿಚಾರ. ಇದು ಸರ್ಕಾರಿ ಶಾಲೆಗಳಿಗೆ ಸರ್ಕಾರ ಕೊಡಬೇಕು, ಸವಲತ್ತು ಕೊಡಬೇಕು, ಅದಕ್ಕೆ ಬೇಕಾದಂತ ಹಣಕಾಸಿನ ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ನಮ್ಮ ಜೊತೆಗೆ ಶಶಿಕುಮಾರ್ ಕೂಡ ಜಾಯ್ನ್ ಆಗಿದ್ರು, ಖಾಸಗಿ ಶಿಕ್ಷಣ ಸಂಸ್ಥೆಗಳ ಕಾರ್ಯದರ್ಶಿಗಳು. ಅವರು ಹೇಳ್ತಾ ಇರೋದು 25% ರಿಂದ 30% ಶಿಕ್ಷಕರು ಶಾಲೆಗಳನ್ನ ಬಿಟ್ಟು ಹೋಗಿದ್ದಾರೆ. ಬೇರೆ ಬೇರೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಶಾಲೆಗಳನ್ನು ಬಿಟ್ಟು ಹೋಗಿದ್ದಾರೆ. ತ್ವರಿತವಾಗಿ ನೀವು ಶಾಲೆಗಳನ್ನ ಆರಂಭಿಸಬೇಕು ಅಂತೇಳಿ ಸರ್ಕಾರ ಆದೇಶ ಮಾಡಿದ್ರು ಕೂಡ ಶಿಕ್ಷಕರ ಕೊರತೆ ಎದುರಾಗುತ್ತೆ ನಮಗೆ. ಇಂಥ ಸಂದರ್ಭದಲ್ಲಿ ನಾವು ಶಾಲೆಗಳನ್ನು ಓಪನ್ ಮಾಡೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಅನ್ನುವಂಥ ಪ್ರಶ್ನೆ ಎತ್ತಾ ಇದ್ದಾರೆ ಅವರು. ಅಲ್ಲ, ಬಹುಶಃ ಅವರ ಒಂದು ಶಾಲೆಗಳ ದೃಷ್ಟಿಯಿಂದ, ಖಾಸಗಿ ಶಾಲೆಗಳೇನು ಅನುದಾನ ರಹಿತ ಶಾಲೆಗಳ ದೃಷ್ಟಿಯಿಂದ ಅವರು ಸಮಸ್ಯೆಗಳನ್ನ ಎತ್ತಿದ್ದಾರೆ. ಈಗಾಗಲೇ ಅದನ್ನ ಮುಖ್ಯಮಂತ್ರಿಗಳ ಗಮನಕ್ಕೂ ತಂದಿದ್ದಾರೆ. ಸರ್ಕಾರ ಅದ್ರ ಬಗ್ಗೆ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ. ಆದ್ರೆ ಅದೇ ಸಂದರ್ಭದಲ್ಲಿ ಬಹುತೇಕ ಮಕ್ಕಳಿಗೆ ಸರ್ಕಾರಿ ಶಾಲೆಗಳಿಗೆ ಮೈಗ್ರೇಟ್ ಆಗ್ತಿದ್ದಾರೆ. ಈಗ ಉದಾಹರಣೆಗೆ ಅಂಕಿಅಂಶಗಳ ಪ್ರಕಾರ ಸುಮಾರು ಜಿಲ್ಲೆಗಳಲ್ಲಿ ಏನು ಸರ್ಕಾರಿ ಶಾಲೆಗಳಲ್ಲಿ ಸೌಲಭ್ಯ ಇದೆ ಆ ಸೌಲಭ್ಯಗಳನ್ನ ಬಳಸ್ಕೊಳ್ಳಿಕ್ಕೆ ಮುಂದೆ ಬರ್ತಿದ್ದಾರೆ. ಅಲ್ಲಿ ಈಗಾಗಲೇ ನುರಿತ ಶಿಕ್ಷಕರಿದ್ದಾರೆ, ಕೊಠಡಿಗಳಿದಾವೆ, ಎಲ್ಲ ವ್ಯವಸ್ಥೆ ಇದಾವೆ. ಈಗ ಉದಾಹರಣೆಗೆ ನಾನು ಒಂದು ಸಣ್ಣ ಉದಾಹರಣೆ ಹೇಳ್ತೇನೆ ನಿಮ್ಗೆ. 11,557 ಶಾಲೆಗಳಲ್ಲಿ ನಮ್ಮಲ್ಲಿ ಈಗ ಕೇವಲ ಮಕ್ಕಳಿರೋದು 25ಕ್ಕಿಂತ ಕಡಿಮೆ. ಆದ್ರೆ ಅಲ್ಲಿ ಎಷ್ಟು ಮಕ್ಕಳನ್ನ ನಾವು ಅಕಾಮಿಡೇಟ್ ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಸೊ ಹಾಗಾಗಿ ಎಲ್ಲ ಬದಲಾವಣೆಗಳನ್ನ ನಾವು ನೋಡ್ಕೋಬೇಕಾಗುತ್ತೆ. ಒಟ್ಟು ನಮ್ಮ ಒಂದು ಬಾಟಮ್ ಲೈನ್ ಅಥವಾ ನಮ್ಮ ಮೂಲಭೂತವಾದಂತ ಒಂದು ಒತ್ತು ಏನಕ್ಕೆ ಇರಬೇಕು ಅಂತ ಹೇಳಿದ್ರೆ, ಮಕ್ಕಳ ಶಿಕ್ಷಣಕ್ಕೆ ಯಾವುದೇ ರೀತಿಯ ಧಕ್ಕೆ ಆಗ್ಬಾರ್ದು. ಅವರು ಯಾವ ಬಗೆಯ ಶಾಲೆಯಲ್ಲಿ ಓದ್ತಾರೆ ಅನ್ನೋದು ಬೇರೆ ವಿಚಾರ ಆದ್ರೂ ಕೂಡ ಮಕ್ಕಳ ಶಿಕ್ಷಣ ನಿರಂತರವಾಗಿ ಮುಂದುವರಿಬೇಕು. ಅದಕ್ಕೆ ಬೇಕಾದಂತ ಭೌತಿಕ ವ್ಯವಸ್ಥೆ ಶಾಲೆಗಳಲ್ಲಿ ಆದಷ್ಟು ಬೇಗ ಶೀಘ್ರವಾಗಿ ಅದಾಗಬೇಕು. ಮತ್ತೆ ಈಗಾಗಲೇ ಬೇರೆ ಬೇರೆ ರಾಜ್ಯಗಳಲ್ಲಿ ಏನು ಕ್ರಮಗಳನ್ನ ಅನುಸರಿಸಿದ್ದಾರೆ, SOPಗಳನ್ನ ಮಾಡಿದ್ದಾರೆ, ಸಾಕಷ್ಟು ಚಿಂತನ ಮಂಥನವನ್ನ ನಡೆಸಿ ಅವರು ತಮ್ಮದೇ ಆದಂತ ಮಾರ್ಗಸೂಚಿಗಳನ್ನ ರೂಪಿಸಿದ್ದಾರೆ. ಬಹುಶಃ ಅವೆಲ್ಲವನ್ನ ನೋಡಿ ನಾವು ಒಂದು ಉತ್ತಮವಾದಂತ ಮಾರ್ಗಸೂಚಿಯನ್ನ ರೂಪಿಸ್ಲಿಕ್ಕೆ ಸಾಧ್ಯ ಇದೆ. ಶಶಿಕುಮಾರ್, ನಿಮ್ಮ ಜೊತೆಗೆ ಮಾತಾಡ್ತೀನಿ. ನಿರಂಜನ ಆರಾಧ್ಯವರೇ, ಇಲ್ಲಿ ಇರುವಂತ ಪ್ರಶ್ನೆ ಇಷ್ಟೇ. ನಾನು ಕೇಳ್ತಾ ಇರೋದು, ಈ 1ನೇ ಕ್ಲಾಸ್ನಿಂದ ಹಿಡಿದು 9ನೇ ಕ್ಲಾಸಿನ ಮಕ್ಕಳಿಗೆ ಇಂಥ ಪರಿಸ್ಥಿತಿಯಲ್ಲಿ ಕರೆಸಿ ಪಾಠ ಮಾಡಬೇಕಾದಂಥ ಅನಿವಾರ್ಯತೆ ಇದೆಯಾ? ಯಾಕಂದ್ರೆ ತಾವು ಶಿಕ್ಷಣ ತಜ್ಞರು, ತಾವೇ ಹೇಳಬೇಕಾಗತ್ತೆ. ಇಲ್ಲಿ ಮಕ್ಕಳನ್ನ ಕರೆಸಿ ಪಾಠ ಹೇಳಬೇಕಾಗುತ್ತಾ ಅಥವಾ ಕಲಿಕೆ ಅನ್ನೋದು ನಿಂತು ಹೋಗುತ್ತಾ ಅನ್ನುವಂಥ ಒಂದು ಆತಂಕ. ಇನ್ನೊಂದು ಕಡೆಗೆ ಈ ಬೋರ್ಡ್ ಎಕ್ಸಾಮ್ ಇರುವಂಥ 10ನೇ ತರಗತಿ ವಿದ್ಯಾರ್ಥಿಗಳಿಗೆ ಜೊತೆಗೆ PUC ವಿದ್ಯಾರ್ಥಿಗಳಿಗೆ ಇವರಿಗೆ ಮಾತ್ರ ಅಲ್ಲಿ ಶಾಲೆಗಳಿಗೆ ಕರೆಸಿ ಪಾಠ ಹೇಳಿಕೊಡ್ಬೇಕಾ ಅಂತ. ಇಂಥ ಸಂಕಷ್ಟದ ಸ್ಥಿತಿಯಲ್ಲಿ 9ನೇ ತರಗತಿವರೆಗೂ ಕೂಡ ಮಕ್ಕಳನ್ನ ಶಾಲೆಯಿಂದ ದೂರನೇ ಇಟ್ಟು, ಈಗೇನು ಆನ್ಲೈನ್ ಕ್ಲಾಸ್ ನಡೀತಾ ಇದೆಯೋ ಮತ್ತೊಂದು ಮಗನನ್ನ ಮಾಡಿಕೊಂಡು ಇನ್ನುಳಿದಾಗೆ 10 ಮತ್ತು PUC ಸೆಕೆಂಡ್ ಇಯರ್ ಮಕ್ಕಳನ್ನ ಮಾತ್ರ ಕರೆಸಿ ಪಾಠ ಮಾಡಬೇಕಾ ಅಥವಾ ಎಲ್ಲರನ್ನೂ ಕರೆಸಿ ಪಾಠ ಮಾಡಬೇಕಾ? ಎಂಥದೊಂದು ಮಾದರಿ ಇರಬೇಕು ಅಂತ. ಅಲ್ಲ, ಮೊನ್ನೆ ನಾನು ತಮ್ಮ
ಮಾಧ್ಯಮದ ರಂಗನಾಥ್ ಅವ್ರ ಜೊತೆ ಮಾತಾಡುವಾಗ ಹೇಳಿದೆ, ಖಂಡಿತ 10 ಮತ್ತು 12ನೇ ತರಗತಿ ನಮ್ಮ ಆದ್ಯತೆ. ಅವೆರಡೂ ಕೂಡ ಬೋರ್ಡ್ ಎಕ್ಸಾಮ್ ಆಗಿರೋದ್ರಿಂದ ಹೆಚ್ಚಿನ ಒತ್ತನ್ನ ಅಲ್ಲಿ ಕೊಡ್ಬೇಕು ಅಂತ. ಎರಡನೇ ಪ್ರಶ್ನೆ ತಮ್ದೇನಿದೆ, 1 ರಿಂದ 9ನೇ ತರಗತಿಯ ಮಕ್ಕಳು ಒಂದು ಬಹಳ ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾದ ಏನಂತ ಹೇಳಿದ್ರೆ, ಮಕ್ಕಳಿಗಾಗಲೇ ಒಂದು ರೀತಿಯ ಖಿನ್ನತೆಗೆ ಒಳಗಾಗ್ತಿದ್ದಾರೆ. ಕಲಿಕೆ ಅಂದ್ರೆ ಕೇವಲ ಅಲ್ಲಿರ್ತಕ್ಕಂಥ ಸಿಲೆಬಸ್ ಅನ್ನ ಕಂಪ್ಲೀಟ್ ಮಾಡೋದು ಮಾತ್ರ ಅಲ್ಲ, ಬೇರೆ ಬೇರೆ ರೀತಿಯಲ್ಲಿ ಮಕ್ಕಳನ್ನ ಚಟುವಟಿಕೆಗಳಲ್ಲಿ ತೊಡಗಿಸ್ಕೋಬಹುದು. ಅವ್ರಿಗಾಗ್ಲೇ ಏನ್ ಖಿನ್ನತೆಗೊಳಗಾಗಿದ್ದಾರೆ, ಅವರ ಒಂದು ಖಿನ್ನತೆಯನ್ನ ಅದನ್ನ ಹೊರಗಡೆ ಬರ್ತಕ್ಕಂಥ ರೀತಿಯಲ್ಲಿ ಚಟುವಟಿಕೆಗಳನ್ನ ಆಯೋಜಿಸ್ತಕ್ಕಂಥದ್ದು. ಎಲ್ಲಕ್ಕಿಂತ ಮಿಗಿಲಾಗಿ ಸರ್ಕಾರಿ ಶಾಲೆಗಳಲ್ಲಿ ಒಂದು ಬಿಸಿ ಊಟವನ್ನ ಕೊಡ್ತಕ್ಕಂಥದ್ದು. ಬಿಸಿ ಊಟ, ಬಿಸಿ ಹಾಲು, ರೋಗ ನಿರೋಧ. ಕೋವಿಡ್ ರಕ್ಷಣೆ ಕೇವಲ ಮಕ್ಕಳನ್ನ ಮನೆ ಒಳಗಡೆ ಇರೋದ್ರಿಂದ ಕೋವಿಡ್ ರಕ್ಷಣೆ ಆಗಲ್ಲ. ಅವರಿಗೆ ಬೇಕಾದಂತ ಪೌಷ್ಟಿಕ ಆಹಾರವನ್ನ ಕೊಡಬೇಕು, ರೋಗ ನಿರೋಧಕ ಮಾತ್ರೆಗಳನ್ನ ಕೊಡಬೇಕು, ಮನುಷ್ಯ ಅತ್ಯಂತ ಲವಲವಿಕೆಯಿಂದ ಇರಬೇಕು. ಇವೆಲ್ಲವೂ ಕೂಡ ಕೋವಿಡ್ ರಕ್ಷಣೆಗೆ ಪೂರಕವಾಗಿರ್ತಕ್ಕಂಥ ಅಂಶಗಳಾಗಿರೋದ್ರಿಂದ ಬಹುಶಃ ನನಗನ್ಸುತ್ತೆ ತೆಲಂಗಾಣದಲ್ಲಿ ಈಗಾಗಲೇ 9 ರಿಂದ 1 ಗಂಟೆವರೆಗೂ ಮಾತ್ರ ಶಾಲೆಗಳನ್ನ ನಡೆಸಿ ನಂತರ ಆ ಮಕ್ಕಳನ್ನ ಮಧ್ಯಾಹ್ನದ ಬಿಸಿ ಊಟ ಕೊಟ್ಟು ಮನೆಗೆ ಕಳಿಸಬಹುದು ಅಂತ ಹೇಳಿದ್ದಾರೆ. ಬಹುಶಃ ಆ ತರ ಮಾದರಿಗಳು ಪ್ರಾರಂಭದಲ್ಲಿ ಮೊದಲ 10-15 ದಿನಗಳಲ್ಲಿ ಆ ಮಾದರಿಯನ್ನ ನಾವು ಫಾಲೋ ಮಾಡಿ ನಂತರ ಅದರಿಂದ ಆಗ್ತಕ್ಕಂಥ ಪರಿಣಾಮಗಳು ಏನು ಅಂತಕ್ಕಂಥದ್ದನ್ನ ನೋಡಿ ಸೂಕ್ತ ತೀರ್ಮಾನವನ್ನ ತಗೋಬಹುದು. ಓಕೆ, ಮತ್ತೆ ನಿಮ್ಮ ಜೊತೆಗೆ ಮಾತಾಡ್ತೀನಿ ನಿರಂಜನ ಆರಾಧ್ಯ ಅವರೇ. ಶಶಿಕುಮಾರ್ ಅವರೇ ಮಾತಾಡಿ, ಏನೋ ವಿಚಾರ ಹೇಳಬೇಕು ಅಂತ ಹೇಳಿ ಆಗ್ಲಿಂದ ಹೇಳ್ತಾ ಇದ್ರಿ, ಹೇಳಿ ಏನ್ ವಿಚಾರ ಅಂತ. ಆನಂದ್ ಅವರೇ, ನಿರಂಜನ ಆರಾಧ್ಯ ಮಾತಾಡೋದನ್ನ ಕೇಳಿಸ್ಕೊಂತಾ ಇದ್ದೆ. ಇಲ್ಲಿ ನಿರಂಜನ ಆರಾಧ್ಯದವ್ರದ್ದು ಒಂದೇ ವಾದ, ಮಕ್ಕಳಿಗೆ ಪೌಷ್ಟಿಕಾಹಾರ ಕೊಡೋದಕ್ಕೆ ಅನೇಕ ವ್ಯವಸ್ಥೆಗಳು ಮಾಡೋದಕ್ಕೆ ಅವಕಾಶ ಇದೆ. ಆದ್ರೆ 1ನೇ ಕ್ಲಾಸಿಂದ 9ನೇ ಕ್ಲಾಸ್ ಸಭೆ ಆರಂಭ ಆಗಿದೆ. ಆ ವಿಚಾರವಾಗಿ ಶಾಲೆಗಳನ್ನ ಆರಂಭಿಸೋದಕ್ಕೆ ಇವತ್ತು ಮುಹೂರ್ತ ಫಿಕ್ಸ್ ಆಗುವಂತಹ ಸಾಧ್ಯತೆ ಇದೆ. ಮಹತ್ವದ ಮೀಟಿಂಗ್ ಕೂಡ ಶುರುವಾಗಿದೆ. ಇವತ್ತಿನ ಸಭೆಯಲ್ಲಿ ಸ್ವತಃ ಶಿಕ್ಷಣ ಸಚಿವ ಸುರೇಶ್ ಕುಮಾರ್, ಶಿಕ್ಷಣ ಇಲಾಖೆಯ ಆಯುಕ್ತ ಅನ್ಬುಕುಮಾರ್, ಅದರ ಜೊತೆಗೆ ಶಿಕ್ಷಣ ಇಲಾಖೆಗೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ಕೂಡ ಇವತ್ತಿನ ಸಭೆಯಲ್ಲಿ ಭಾಗಿಯಾಗ್ತಾರೆ. ಭಾಗಿಯಾಗುವಂತಹ ಅಧಿಕಾರಿಗಳು ಕೊಡುವಂತಹ ಮಾಹಿತಿಯನ್ನು ಆಧರಿಸಿ, ಅವರು ವ್ಯಕ್ತಪಡಿಸುವಂತ ಅಭಿಪ್ರಾಯಗಳನ್ನ ಆಧರಿಸಿ ಶಾಲೆಗಳನ್ನ ಯಾವಾಗ ಆರಂಭಿಸಬೇಕು ಅನ್ನೋ ಬಗ್ಗೆ ಸರ್ಕಾರ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ, ಶಿಕ್ಷಣ ಇಲಾಖೆ ತೀರ್ಮಾನವನ್ನ ತೆಗೆದುಕೊಳ್ಳುತ್ತೆ. ಶಾಲೆಗಳನ್ನ ಓಪನ್ ಮಾಡೋದಾದ್ರೆ ಅದಕ್ಕೆ ಅನುಸರಿಸಬೇಕಾದಂತಹ ಮಾನದಂಡ ಯಾವುದು, ಶಾಲೆಗಳು ಓಪನ್ ಆದ್ರೆ ವಿದ್ಯಾರ್ಥಿಗಳನ್ನ ಕರೆಸಬೇಕಾ, ಹಾಜರಾತಿ ಕಡ್ಡಾಯ ಮಾಡಬೇಕಾ ಅಥವಾ ಹಾಜರಾತಿಯನ್ನ ಕೈ ಬಿಡಬೇಕಾ, ಶಾಲೆಗಳಿಗೆ ಮಕ್ಕಳು ಬರಬೇಕು ಅನ್ನೋದಾದ್ರೆ ಲಿಖಿತವಾಗಿ ಪೋಷಕರಿಂದ ಬರೆಸಿಕೊಂಡು ಬರಬೇಕಾ ಅಥವಾ ಮಕ್ಕಳನ್ನ ಶಾಲೆಗೆ ಕಳಿಸೋದು ಬಿಡೋದು ಪೋಷಕರಿಗೆ ಬಿಟ್ಟಂತಹ ವಿವೇಚನೆಯ, ಇಂಥ ಒಂದಷ್ಟು ವಿಚಾರವನ್ನ ಇಟ್ಕೊಂಡು ಇವತ್ತು ಸಭೆ ನಡೆಸಲಾಗುತ್ತೆ. ನಮ್ಮ ರಾಜ್ಯಕ್ಕೇನೆ ಹೊಸದೊಂದು ಮಾಡೆಲ್ ಅನ್ನ ರಾಜ್ಯ ಸರ್ಕಾರ ತರುತ್ತಾ ಅಥವಾ ಅಕ್ಕಪಕ್ಕದ ರಾಜ್ಯಗಳಿಗಾಗಲೇ ಅನುಸರಿಸಿರುವಂತಹ ಮಾದರಿಯನ್ನೇ ಮತ್ತೆ ನಮ್ಮ ರಾಜ್ಯವೂ ಅನುಸರಿಸುತ್ತಾ ಅಥವಾ ವಿದೇಶಿ ಶೈಕ್ಷಣಿಕ ನೀತಿಯ ಆಧಾರದ ಮೇಲೆ ಇಲ್ಲಿ ಶಾಲೆಗಳನ್ನ ಆರಂಭಿಸಬೇಕಾ, ಇಂಥ ಒಂದಷ್ಟು ಚರ್ಚೆ ನಡೆಸಲಾಗುತ್ತೆ. ಶಶಿಕುಮಾರ್ ಅವರೇ ಮುಂದುವರಿಸಿ, ಆಗ್ಲೇನೆ ಹೇಳ್ತಾ ಇದ್ರಿ. ಮಿಡ್ ಡೇ ಮೀಲ್ಸ್ ಬಗ್ಗೆ ಇಟ್ಕೊಂಡಿದ್ದಾರೆ. ಖಂಡಿತವಾಗ್ಲೂ ಮಿಡ್ ಡೇ ಮೀಲ್ಸ್ ಅಂದ್ರೆ ಆ ಬಡ ಮಕ್ಕಳಿಗೆ ಬೇಕು, ಅದನ್ನ ಒಂದು ತಲುಪಿಸುವಂತದ್ದು ಬೇಕಾದಷ್ಟು ಅವಕಾಶ ಇದೆ. ಅದನ್ನ ಮಾನದಂಡ ಇಟ್ಕೊಬಾರ್ದು. ಜೊತೆಗೆ ಇವತ್ತು ನಮಗೆ ದೊಡ್ಡ ಸಮಸ್ಯೆ ಇರ್ತಕ್ಕಂಥದ್ದು, ನಾವು ಏನು ಆನ್ಲೈನ್ ಮಾಡ್ತಾ ಇದ್ದೇವೆ ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ, ಅವ್ರು ಬರೀ ಕೇವಲ ಶಿಕ್ಷಕರು ಅದರದ್ದು ಮುಖ್ಯಮಂತ್ರಿಗಳ ಹತ್ರ ಅದ್ರ ಬಗ್ಗೆ ಪ್ರಸ್ತಾಪ ಇದೆ, ಏನೋ ಮಾಡ್ತಾರೆ. ಏನ್ ಮಾಡಿದ್ದಾರೆ? 4-5 ತಿಂಗಳಾದ್ರೂ ಏನೂ ಮಾಡಿಲ್ಲ. ಜೊತೆಗೆ ಇವತ್ತು ನಮಗೆ ಆರ್ಥಿಕ ಸಂಕಷ್ಟ ಎದುರಾಗಿದೆ. ಮೊನ್ನೆ ಮುಖ್ಯಮಂತ್ರಿಗಳಿಗೆ ಒಂದು ದೂರನ್ನ ಬರೆದಿದ್ದೇವೆ. ಇವತ್ತು ಸಾಲದವರು ಹೆಗಲೆತ್ತಿ ಕೂತಿದ್ದಾರೆ, ಅವರಿಂದ ದಬ್ಬಾಳಿಕೆ ಆಗ್ತಾ ಇದೆ, ಪ್ರೈವೇಟ್ ಫೈನಾನ್ಸ್ ಅವರು ರೌಡಿಸಂ ಮಾಡ್ತಾ ಇದ್ದಾರೆ, ಕೊಲೆ ಬೆದರಿಕೆ ಆಗ್ತಾ ಇದ್ದಾರೆ. ಇದಕ್ಕೆ ಏನ್ ಮಾಡ್ತೀವಿ? ಯಾಕೆಂದ್ರೆ ಶಾಲೆ ಪ್ರಾರಂಭ ಆಗ್ಬೇಕಾದ್ರೆ ಕೇವಲ ಕಟ್ಟಡ ಇದ್ರೆ ಸಾಲದು, ಶಿಕ್ಷಕರು ಬೇಕು, ವ್ಯವಸ್ಥೆ ಬೇಕು, ಅನೇಕ ವ್ಯವಸ್ಥೆಗಳು ಬೇಕಾಗಿರೋದ್ರಿಂದ ನಾವು ಇದನ್ನ ಪ್ರಶ್ನೆ ಎತ್ತುತ್ತಾ ಇದೀವಿ. ಎಜುಕೇಶನ್ ಡಿಪಾರ್ಟ್ಮೆಂಟ್ ವಿಶೇಷವಾಗಿ ಈಗಾಗ್ಲೇ ಕೆಲ ರೀಡಿಸೈನ್ ಮಾಡಬೇಕಾಗಿತ್ತು, ಅದನ್ನ ಮಾಡಿಲ್ಲ. ಇವತ್ತು ಎಷ್ಟು ಅಂಕಿಅಂಶ, ಅದಕ್ಕೋಸ್ಕರ ನಮ್ದೊಂದು ಸಲಹೆ ಇದೆ. ನಾನು ಮಾಧ್ಯಮದ ಮುಖಾಂತರ ಕೂಡ ಹೇಳ್ತೇನೆ. ಆನಂದ್ ಅವರೇ, ನಿಮ್ಮ ಮಾಧ್ಯಮದಲ್ಲೇ ಮೊದಲು ಪ್ರಸ್ತಾಪ ಕೂಡ ಮಾಡಿದ್ದೆ ಇದು. ಈಗ ಮಾನ್ಯ ಪ್ರಧಾನಮಂತ್ರಿಗಳು ಒಂದು ಆಲೋಚನೆ ಇತ್ತು, ಜನವರಿಯಿಂದ ಡಿಸೆಂಬರ್ ತನಕ ಫೈನಾನ್ಷಿಯಲ್ ಇಯರ್ ಅಂತ. ಅದೇ ರೀತಿ ಈಗ ಡಿಸೆಂಬರ್ ಇಂದ ಬೇಕಾದ್ರೆ ಅಥವಾ ಜನವರಿಯಿಂದ ಬೇಕಾದ್ರೆ ಹೊಸ ಶೈಕ್ಷಣಿಕ ವರ್ಷ ಇದು ವೇಸ್ಟ್ ಆಗದೆ ಇರೋ ರೀತಿಯಲ್ಲಿ, ಝೀರೋ ಆಗದೆ ಇರೋ ರೀತಿಯಲ್ಲಿ ಮತ್ತಲ್ಲೊಂದು 2-3 ತಿಂಗಳು ಕಾಲಾವಕಾಶ ಸಿಗತ್ತೆ. ಇದ್ರ ಬಗ್ಗೆ ಕೂಡ ಆಲೋಚನೆ ಮಾಡಬೇಕಾಗತ್ತೆ. ಸ್ಪಷ್ಟವಾದ ಅವಕಾಶ, ಕ್ವಾಲಿಟಿ ಲರ್ನಿಂಗ್ ಆಗುತ್ತೆ. ಯಾಕೆ ಈ ಮಾತನ್ನ ಹೇಳ್ತೇನೆ ಅಂದ್ರೆ, ಅನೇಕರು ಎಲ್ಲೋ ಒಂದು ಕಡೆ ಆನ್ಲೈನ್ ಇದೆ, ಖಾಸಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ಮಕ್ಕಳಿಗೆ ಕಲಿಕೆ ಆಗ್ತಾ ಇದೆ. ಖಂಡಿತ ಇಲ್ಲ, ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ. ಆನ್ಲೈನ್ ಅಲ್ಲಿ ಕೆಲವರು ಪಾರ್ಟಿಸಿಪೇಟ್ ಆಗ್ತಾ ಇಲ್ಲ, ಅಡ್ಮಿಷನ್ ಮಾಡಿಲ್ಲ. ಅವ್ರು ಎಲ್ಲೋ ಒಂದ್ ಕಡೆ ಬೇಕಾಬಿಟ್ಟಿಯಾಗಿ ಮತ್ತೆ ಪುಕ್ಕಟ್ಟೆ ಪಾಸ್ ಆಗ್ತೀವಿ ಅನ್ನೋಂತ
ಕಲ್ಪನೆಯಲ್ಲಿದ್ದಾರೆ. ಈ ಎಲ್ಲಾ ಅಂಶಗಳನ್ನು ನಾವು ಅರ್ಥ ಮಾಡಿಸ್ಬೇಕಾಗಿದೆ. ಇವತ್ತು ಶಿಕ್ಷಣ ಇಲಾಖೆ ಪ್ರಥಮವಾಗಿ ಖಾಸಗಿ ಶಾಲೆಯಲ್ಲಿ ಅಡ್ಮಿಷನ್ ಮಾಡಿ ಅಂತ ಮುಗಿಸಿ ಅಂತ ಇದೆ, ಆದ್ರೆ ಅಡ್ಮಿಷನ್ ಕನಿಷ್ಠ ಶುಲ್ಕ ಕಟ್ಟಿ ಅಂತ ಮಾತ್ರ ಹೇಳ್ತಾ ಇಲ್ಲ. ಇಂಥ ಧೋರಣೆ ಇರ್ಬೇಕಾದ್ರೆ ಹೆಂಗೆ ಶಿಕ್ಷಣ ಸಂಸ್ಥೆಗಳು ನಡೆಸಬೇಕು, ನಾವ್ ಎಲ್ಲಿಂದ ಶಿಕ್ಷಕರನ್ನ ಧೈರ್ಯ ತುಂಬಬೇಕು. ಆಮೇಲೆ ಈಗ ನೆರೆಹೊರೆ ರಾಜ್ಯದ ಬಗ್ಗೆ ಮಾತಾಡಿದ್ವಿ. ಇವಾಗ ಬಂದಂತ ಮಾಹಿತಿ, ಈಗಾಗಲೇ 50 ಚಿಲ್ಡ್ರೆ ಟೀಚರ್ಸ್ಗೆ ಕೋವಿಡ್ ಪಾಸಿಟಿವ್ ಬಂದಿದೆ ಆಂಧ್ರದಲ್ಲಿ. ಈಗ ಶಿಕ್ಷಣ ಇಲಾಖೆ ಸರ್ಕಾರ ನಮ್ಮ ಶಿಕ್ಷಕರಿಗೆ ಉಚಿತವಾಗಿ ಕೋವಿಡ್ ಪರೀಕ್ಷೆ ಮಾಡಿಸುತ್ತಾ? ಮಕ್ಕಳಿಗೆ ಏನಾದ್ರೂ ಅದರಲ್ಲಿ ಪ್ರಯೋಜನ ಆಗತ್ತಾ? ನಾಳೆ ದಿನ ಕೋವಿಡ್ ಏನಾದ್ರು ತಗುಲಿದ್ರೆ ಅದಕ್ಕೆ ಖರ್ಚು ವೆಚ್ಚ ಬರ್ಸತ್ತಾ? ಈ ಆಯಾಮಗಳಲ್ಲೂ ಕೂಡ ಚಿಂತನೆ ನಡೆಸ್ಬೇಕಲ್ಲ. ನೀವ್ ಏಕಾಏಕಿ ಶಾಲೆ ಪ್ರಾರಂಭ ಮಾಡಿ ಖಾಸಗಿ ಶಾಲೆಗಳು ನಿಮ್ಮ ಹಣೆ ಬಾರ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಇತ್ತೀಚಿನ ದಿನದಲ್ಲಿ ಒಂದು ಶಾಲೆ ವಾಮಮಾರ್ಗವಾಗಿ ಶಾಲೆ ಪ್ರಾರಂಭಿಸಿ ಆ ಶಾಲೆಯಲ್ಲಿ ಶಿಕ್ಷಕಿಗೆ ಕೆಲವರಿಗೆ ಕೋವಿಡ್ ಬಂದಿದ್ರಿಂದ 8.5 ಲಕ್ಷ ಬಿಲ್ ಪೀಕಿದ್ದಾರೆ. ಇಂಥ ಪರಿಸ್ಥಿತಿ ನಾಳೆ ಎಲ್ಲಾ ಶಾಲೆಗಳಿಗೂ ಒದಗಬಹುದಲ್ವಾ? ದೊಡ್ಡ ವ್ಯವಸ್ಥೆ. ಇದನ್ನ ನಾವು ಸ್ವಲ್ಪ ನೀವು ಧ್ವನಿ ಎತ್ತಬೇಕಾಗತ್ತೆ. ನಿಜ 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 ನಿಜ. ಥ್ಯಾಂಕ್ ಯು ಶಶಿಕುಮಾರ್ ಅವರೇ, ಟಿವಿನ ಜೊತೆ ಇಷ್ಟೊತ್ತು ಮಾತನಾಡಿದ್ದಕ್ಕೆ. ಗಮನಿಸ್ತಾ ಇರಬೇಕು, ಇವತ್ತು ಮಹತ್ವದ ಸಭೆ ನಡೀತಾ ಇದೆ. ಸಭೆಯಲ್ಲಿ ಅಂತಿಮವಾಗಿ ತೀರ್ಮಾನವನ್ನು ತೆಗೆದುಕೊಳ್ಳಲಾಗುತ್ತೆ ಯಾವಾಗ ಶಾಲೆಯನ್ನ ತೆರಿಬೇಕು ಅಂತ ಹೇಳಿ. ಆದ್ರೆ ಸರ್ಕಾರ ಅಳೆದು ತೂಗಿ ಯಾವಾಗ ಶಾಲೆಯನ್ನ ಆರಂಭಿಸಬೇಕು ಅನ್ನೋ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವಂತಹ ವಿಶ್ವಾಸ ಇದೆ. ಇದು ಈ ಹೊತ್ತಿನ ವಿಶೇಷ.